ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಇನ್ ಒನ್ ಶಾರ್ಟ್ ಅಂತ ಅಂದ್ಬಿಟ್ಟು. ಇದರ ಹೆಚ್ಚಿನ ಡೀಟೇಲ್ ನಿಮಗೆ ಏಕಲವ್ಯ ಬ್ಯಾಚಲ್ಲಿ ಸಹ ನಿಮಗೆ ಕೊಟ್ಟಿದ್ದೀನಿ. ಆದರೆ ಇದು ಒನ್ ಶಾರ್ಟ್ ನೀಟ್ ಕ್ರ್ಯಾಶ್ ಕೋರ್ಸ್ ಥರ, ಹಾಗಾಗಿ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಏನು ಬೇಕೋ ಅದೆಲ್ಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ವೆಲ್ಕಮ್ ಟು ದ ಸೆಷನ್ ದಟ್ ಈಸ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಇಲ್ಲಿ ಏನೇನು ಟಾಪಿಕ್ಸ್ ನಾವು ಕವರ್ ಮಾಡ್ತಾ ಇದೀವಿ ನಾವು ಅಂತಂದಾಗ, ಲೆಟ್ ಅಸ್ ಸಿ ವಾಟ್ ಈಸ್ ಎ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಅಂದರೆ ಏನು, ಮ್ಯಾಗ್ನೆಟಿಕ್ ಮೊಮೆಂಟ್ ಅಂದರೆ ಏನು, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಕೂಲಮ್ಸ್ ಲಾ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಇನ್ನು ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ವಿಲ್ ಗೋ ವಿತ್ ವಾಟ್ ಇಸ್ ದ ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾರ್ ಮ್ಯಾಗ್ನೆಟ್ ಅಂಡ್ ವಾಟ್ ಇಸ್ ದ ವರ್ಕ್ ಡನ್ ಟು ರೊಟೇಟ್ ಎ ಬಾರ್ ಮ್ಯಾಗ್ನೆಟ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು, ಓಕೆ, ಅರ್ತ್ ಮ್ಯಾಗ್ನೆಟಿಸಮ್ ಬಗ್ಗೆ ನೋಡೋಣ. ಆಮೇಲೆ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಲೇಟರ್ ವಿಲ್ ಗೋ ವಿತ್ ವಾಟ್ ಆರ್ ದ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಫೈನಲಿ ವಿಲ್ ಗೋ ವಿತ್ ಹಿಸ್ಟರಿಸಿಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಈ ಚಾಪ್ಟರ್ನ ಎಂಡ್ ಮಾಡೋಣ. ಆಫ್ಟರ್ ದಿಸ್ ಕಾನ್ಸೆಪ್ಟ್ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್ ಅಂತಾನು ಹೇಳ್ತೀವಿ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ಅ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಅಂದ್ರೆ ಏನಪ್ಪಾ ಅಂತಂದಾಗ, ಇಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾರೆ. ಬಾರ್ ಮ್ಯಾಗ್ನೆಟ್ ಅಂದ್ರೆ ಏನಪ್ಪಾ ಇಲ್ಲಿ ಅಂತಂದಾಗ, ಇಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಮೇಡ್ ಅಪ್ ಆಫ್ ಐರನ್, ಕೊಬಾಲ್ಟ್, ನಿಕೆಲ್ ಅಂಡ್ ದೈರ್ ಅಲಾಯ್ಸ್ ಅಂತ ಹೇಳ್ತಾರೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಇಸ್ ದಟ್ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ಗೆ ನಿಮಗೆ 2 ಪೋಲ್ಸ್ ಇರುತ್ತೆ. ಒಂದು ನಾರ್ತ್ ಪೋಲ್, ಅಂದರ್ ಈಸ್ ಅ ಸೌತ್ ಪೋಲ್ ಅಂತ ಹೇಳ್ಬೋದು. ವೆನ್ ಎವರ್ ವಿ ಕನ್ಸಿಡರ್ ಎ ಬಾರ್ ಮ್ಯಾಗ್ನೆಟ್, ನೋಡಿ, ಎಂಡಿಂದ ಎಂಡ್ಗೆ ನಾವು ಮೆಜರ್ ಮಾಡಿದ್ರೆ ಅದನ್ನು ನಾವು ಜಾಮೆಟ್ರಿಕಲ್ ಲೆಂತ್ ಅಂತ ಕರಿತೀವಿ. ಆ್ಯಂಡ್ ಇಫ್ ಐ ಮೆಜರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಟು ಪೋಲ್, ಆ್ಯಕ್ಚುಲಿ ಪೋಲ್ ಅನ್ನೋದು ನಿಮಗೆ ಯಾವಾಗಲೂ ಎಕ್ಸಾಕ್ಟ್ಲಿ ಎಂಡ್ ಹತ್ರ ಇರಲ್ಲ, ಇನ್ನು ಸ್ವಲ್ಪ ಒಳಗಡೆ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಲೆಂತ್ ಅಂತ ಹೇಳ್ತೀವಿ, ಸೊ ವಿ ಶುಡ್ ನೋ ದಟ್ ಏನಪ್ಪ ಅಂತಂದಾಗ, ಮ್ಯಾಗ್ನೆಟಿಕ್ ಲೆಂತ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 5/6 ಟೈಮ್ಸ್ ಜಾಮೆಟ್ರಿಕಲ್ ಲೆಂತ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಲೆಂತ್ ಈಸ್ ಈಕ್ವಲ್ಸ್ ಟು 5/6 ಟೈಮ್ಸ್ ಜಾಮೆಟ್ರಿಕಲ್ ಲೆಂತ್. ಆ ಜಾಮೆಟ್ರಿಕಲ್ ಲೆಂತ್ ಈಸ್ ಈಕ್ವಲ್ಸ್ ಟು 6/5 ಟೈಮ್ಸ್ ಮ್ಯಾಗ್ನೆಟಿಕ್ ಲೆಂತ್ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಲೆಂತ್ ಆಫ್ ದ ಬಾರ್ ಮ್ಯಾಗ್ನೆಟ್ ಅಂತಂದಾಗ, ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ಸ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಅದು ನಿಮಗೆ ಜಾಮೆಟ್ರಿಕಲ್ ಲೆಂತ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಎಂಡ್ ಟು ಅದರ್ ಎಂಡ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪೋಲ್ ಸ್ಟ್ರೆಂತ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕು. ನೋಡಿ, ಸಿಂಪಲ್ ಆಗಿ ಹೇಳಬೇಕು ಅಂತಂದಾಗ, ದ ಎಬಿಲಿಟಿ ಆಫ್ ಎ ಪೋಲ್, ಇಟ್ ಮೇ ಬಿ ನಾರ್ತ್ ಪೋಲ್ ಆಫ್ ಎ ಸೌತ್ ಪೋಲ್ ಅಂತ ಹೇಳ್ಬೋದು. ಎಬಿಲಿಟಿ ಆಫ್ ಎ ಪೋಲ್ ಟು ಅಟ್ರಾಕ್ಟ್ ಆರ್ ರೆಪಲ್ ದ ಅದರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಟು ಅಟ್ರಾಕ್ಟ್ ಆರ್ ರೆಪಲ್ ಅಂತ ಹೇಳ್ತೀವಿ. other magnet okay is called pole strength, denoted by m anta heltivi. What is the unit here? It's a SI unit. SI unit is ಆಂಪಿಯರ್ ಮೀಟರ್ ಅಂತ ಹೇಳ್ತಾರೆ. ಆಂಪಿಯರ್ ಮೀಟರ್ ಗೊತ್ತಾಯ್ತಲ್ವಾ? ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಎಮ್ ಅಂತ ಕರಿತೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಮೊಮೆಂಟ್. ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಮೊಮೆಂಟ್? ಹೌ ಕ್ಯಾನ್ ಡಿಫೈನ್ ದಿಸ್ ಮ್ಯಾಗ್ನೆಟಿಕ್ ಮೊಮೆಂಟ್? ನೋಡಿ, ಇಲ್ಲಿ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಎಮ್ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಲೆಟರ್ ಎಮ್. ಸಪೋಸ್ ಸಿ ಹಿಯರ್, whenever we consider a bar magnet, it considers north pole and south pole. The distance between the north pole and the south pole is denoted by generally 2L ಅಂತ ಹೇಳ್ತಾರೆ. ಯಾಕೆ ಅಂತಂದಾಗ, ದ ಎಫೆಕ್ಟ್ ಆಫ್ ಬಾರ್ ಮ್ಯಾಗ್ನೆಟ್ ಇಸ್ ಆಲ್ವೇಸ್ ಸ್ಟಡಿಡ್ ಫ್ರಮ್ ದ ಸೆಂಟರ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಸೆಂಟರಿಂದ ತಗೊಂಡಿದ್ದಾಗ ನಿಮಗೆ ಎಲ್ ಆಗಿರುತ್ತಲ್ವ, ಹಾಗಾಗಿ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. So let us see what is the magnetic moment. Magnetic moment is defined as the product of pole strength into length of the bar magnet. ಇಲ್ಲಿ length of the bar magnet ಅಂದ್ರೆ ಅಂತಂದ್ರೆ we have to consider about only magnetic length ಅಂತ ಹೇಳ್ತಾರೆ. What is this m here? m ಅನ್ನೋದು ನಿಮಗೆ pole strength ಅಂತ ಹೇಳ್ತೀವಿ. m is called as a pole strength and 2L is called as what is the 2L value here? 2L is nothing but magnetic length ಅಂತ ಹೇಳ್ತೀವಿ. magnetic length ಅರ್ಥ ಮಾಡ್ಕೊಂತ ಇರಲ್ಲಪ್ಪ. ಎಮ್ ಇಸ್ ಅ ಪೋಲ್ ಸ್ಟ್ರೆಂತ್ ಅಂಡ್ 2L ಇಸ್ ಅ ಮ್ಯಾಗ್ನೆಟಿಕ್ ಲೆಂತ್ ಅಂತ ಕರಿಬಹುದು. ವಾಟ್ ಈಸ್ ದ SI ಯೂನಿಟ್ ಹಿಯರ್? ಇಟ್ಸ್ SI ಯೂನಿಟ್ ಅನ್ನೋದು ನಿಮಗೆ ಏನಾಗಿರುತ್ತೆ ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಆಂಪಿಯರ್ ಮೀಟರ್ ಸ್ಕ್ವೇರ್, ದಟ್ ಈಸ್ ಅಬೌಟ್ ದ
magnetic moment. Later we have to understand what is the magnetic field of a bar magnet. ಮ್ಯಾಗ್ನೆಟಿಕ್ ಫೀಲ್ಡ್ ಏನಪ್ಪ ಹೇಳ್ತೀವಿ ಅಂತಂದಾಗ ನೋಡಿ ಇಲ್ಲಿ ದ ರೀಜಿಯನ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್, ದ ರೀಜಿಯನ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್, ದ ರೀಜಿಯನ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ up to which it ಶೋಸ್ ಇಟ್ಸ್ ಎಫೆಕ್ಟ್ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಯಾವ ರೀಜನ್ವರೆಗೂ ಈ ಬಾರ್ ಮ್ಯಾಗ್ನೆಟ್ ಅನ್ನೋದು ಅದರ ಫೋರ್ಸ್ನ ಇಲ್ಲ ಅದರ ಇನ್ಫ್ಲೂಯೆನ್ಸ್ನ ತೋರಿಸುತ್ತೋ ಅದನ್ನ ಏನಂತ ಹೇಳ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಡಿನೋಟೆಡ್ ಬೈ ಬಿ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ದಟ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಇಸ್ ಆಲ್ವೇಸ್ ಮೆಜರ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಗೊತ್ತಾಯ್ತಾ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಅ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಸೊ ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನು ಹೇಳುತ್ತೆ ನಿಮಗೆ ಅಂತಂದಾಗ ನೋಡಿ ಇಲ್ಲಿ ಫಸ್ಟ್ ಪಾಯಿಂಟ್, ಇಟ್ ಈಸ್ ದ ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ದ ಇಮ್ಯಾಜಿನರಿ ಲೈನ್ಸ್ ಡ್ರಾನ್ ಅಲಾಂಗ್ ದ ಪಾತ್ ಫಾಲೋಡ್ ಬೈ ದ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟಿಕ್ ನೀಡಲ್ ಅಂತ ಹೇಳ್ತೀವಿ. ಅಲಾಂಗ್ ದ path followed by north pole of a magnetic needle. ಇಲ್ಲ ಕಂಪಾಸ್ ನೀಡಲ್ ಅಂತ ಹೇಳ್ತಾರೆ. ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ಡಿಸ್ಕಸ್. ಅಂಡ್ ನೆಕ್ಸ್ಟ್ ಒನ್ ಏನಪ್ಪ ಅಂತಂದಾಗ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಮ್ಯಾಗ್ನೆಟಿಕ್ ಲೈನ್ಸ್ ವಿಲ್ ಸ್ಟಾರ್ಟ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನಿಮಗೆ ಅಂತಂದಾಗ ನಾರ್ತ್ ಪೋಲ್ ಇಂದ ಸ್ಟಾರ್ಟ್ ಆಗತ್ತೆ. ವಿಲ್ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮೂವ್ ಟುವರ್ಡ್ಸ್ ದ ಸೌತ್ ಪೋಲ್ ಅಂತ ಹೇಳ್ತಾರೆ. ಮೂವ್ ಟುವರ್ಡ್ಸ್ ದ ಸೌತ್ ಪೋಲ್ ಕಡೆಗೆ ಹೋಗುತ್ತೆ ಅಂತ ಹೇಳ್ತೀವಿ. ಮೂವ್ ಟುವರ್ಡ್ಸ್ ದ ಸೌತ್ ಪೋಲ್ ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್ ಅಂಡ್ ಮೂವ್ಸ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್ ಏನಪ್ಪ ನಿಮಗೆ ಅಂತಂದಾಗ ಅಬ್ಸರ್ವ್ ಮಾಡಿ, ಇಟ್ ಆಲ್ವೇಸ್ ಫಾರ್ಮ್ಸ್ ಎ ಕ್ಲೋಸ್ಡ್ ಲೂಪ್ಸ್ ಅಂತ ಹೇಳ್ತೀವಿ. ಆಲ್ವೇಸ್ ಫಾರ್ಮ್ಸ್ ಕ್ಲೋಸ್ಡ್ ಲೂಪ್ಸ್. ಅರ್ಥ ಆಯ್ತಲ್ವ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು. ಅಂಡ್ ಲೇಟರ್ ಅಬ್ಸರ್ವ್ ಮಾಡಿ, the tangent drawn at a point to the magnetic field lines the tangent drawn at a point to the magnetic field line will give ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಪಾಯಿಂಟ್ ಹತ್ರ ನಿಮಗೆ ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡುತ್ತೆ ಟ್ಯಾಂಜೆಂಟ್ ಅನ್ನೋದು ಅಂತ ಹೇಳ್ತೀವಿ. ಗೊತ್ತಾದಲ್ಲಿ ಹೇಳಿದ್ದು ನೋಡಿ ಇಲ್ಲಿ ಮೋರ್ ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಸ್ಟ್ರಾಂಗರ್ ದ ಫೀಲ್ಡ್ ಅಂತ ಹೇಳ್ತಾರೆ. ಸ್ಟ್ರಾಂಗರ್ ದ ಫೀಲ್ಡ್. ಯಾವ ರೀಜನ್ ಅಲ್ಲಿ ನಂಬರ್ ಆಫ್ ಲೈನ್ಸ್ ಅನ್ನೋದು ಜಾಸ್ತಿ ಇರುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅಂಡ್ ಲೆಸ್ಸರ್ ದ ಫೀಲ್ಡ್ ಲೈನ್ಸ್ ವೀಕರ್ ದ ಫೀಲ್ಡ್ ಅಂತ ಹೇಳ್ತೀವಿ. ವೀಕರ್ ದ ಫೀಲ್ಡ್. These are the important points about the magnetic field lines. Later we have to understand what is the magnetic moment. ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಎರಡು ಬಾರ್ ಮ್ಯಾಗ್ನೆಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ಸೌತ್ ಪೋಲ್ ಅಂಡ್ ಇಸ್ ಎ ನಾರ್ತ್ ಪೋಲ್ ಅಂಡ್ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಬಾರ್ ಮ್ಯಾಗ್ನೆಟ್ ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್. ಇಲ್ಲಿ ನಿಮಗೆ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಪ್ರಶ್ನೆ. ನೋಡಿ ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇಸ್ ಆಲ್ವೇಸ್ ಡೈರೆಕ್ಟೆಡ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಇಲ್ಲಿ ಬರ್ದಿರ್ತೀನಿ ನೋಡಿ, ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ಯಾವತ್ತೇ ಆಗಲಿ ಈಸ್ ಡೈರೆಕ್ಟೆಡ್ ಫ್ರಮ್ ಎಲ್ಲಿಂದ ಎಲ್ಲಿಗಪ್ಪ ನಿಮಗೆ ಅಂತಂದಾಗ ಸೌತ್ ಪೋಲ್ ಟು ನಾರ್ತ್ ಪೋಲ್ ಅಂತ ಹೇಳ್ತೀವಿ. ಓಕೆ, ಅಕಾರ್ಡಿಂಗ್ ಟು ದಟ್ ನೋಡಿ ಇಲ್ಲಿ M1 is the magnetic moment of the first bar magnet
and m2 is the magnetic moment of the second bar magnet, and theta is the angle between the two magnets. Therefore the m net is always equals to root of m1 square plus m2 square plus 2 m1 m2 cos theta ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಪ್ಯಾರಲಗ್ರಾಮ್ ಲಾ ವೆಕ್ಟಾರ್ ಅಡಿಷನ್. ಗೊತ್ತಾದಲ್ಲಪ್ಪ? ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ವೆನ್ ದ ಟೂ ಬಾರ್ ಮ್ಯಾಗ್ನೆಟ್ಸ್ ಆರ್ ಅಲೈನ್ಡ್ ಅಟ್ ಅನ್ ಆಂಗಲ್ ಥೀಟಾ ಅಂತ ಹೇಳ್ತಾರೆ. ಗೊತ್ತಾಯ್ತಾ ಹೇಳಿದೇನು ಅಂತ ಅಂದ್ಬಿಟ್ಟು? ಪ್ಲೀಸ್ ನೋಟ್ ಡೌನ್ ದಟ್. ಪ್ಲೀಸ್ ನೋಟ್ ಡೌನ್ ದಟ್ ಪಾಯಿಂಟ್. ಇಲ್ಲಿ ಏನು ಹೇಳ್ತಾ ಇದೀವಿ ಇಲ್ಲಿ ಅಂತಂದಾಗ ಅಬ್ಸರ್ವ್ ಮಾಡಿ, ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 0, ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 0 ಅವು ನಿಮಗೆ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದೇನಾಗುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು m1 ಪ್ಲಸ್ m2 ಅಂತ ಹೇಳ್ತಾರೆ. ಗೊತ್ತಾದಲ್ಲ? ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 90 degrees, ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ m1 ಸ್ಕ್ವಯರ್ ಪ್ಲಸ್ m2 ಸ್ಕ್ವಯರ್ ಅಂತ ಬರುತ್ತೆ. ಸೊ ಬೇಸ್ಡ್ ಆನ್ ದ ಆಂಗಲ್ ದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ವಿಲ್ ಚೇಂಜ್ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಇದೆಲ್ಲ ಹೇಳಿದ್ದು? ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನೋದು ಯಾವಾಗಲೂ ಎಲ್ಲಿಂದ ಎಲ್ಲಿಗೆ ಡೈರೆಕ್ಟ್ ಆಗಿರುತ್ತೆ? ಸೌತ್ ಪೋಲ್ ಇಂದ ನಾರ್ತ್ ಪೋಲ್ಗೆ ಡೈರೆಕ್ಟ್ ಆಗಿರುತ್ತೆ. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಮೊಮೆಂಟ್, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ along the axial line and equatorial line ಅಂತ ಹೇಳ್ತಾರೆ. What is this axial line and equatorial line? ನೋಡಿ ಇಲ್ಲಿ, the line which is passing along the poles is called as axial line ಅಂತ ಹೇಳ್ತೀವಿ. axial line. And the line which is passing perpendicular to the axial line is called as equatorial line ಅಂತ ಕರಿತೀವಿ. equatorial line. ಗೊತ್ತಾಗಿದ್ದಾರಪ್ಪ ಹೇಳ್ತಾ ಇರೋದು ಏನಂತ ಅಂದ್ಬಿಟ್ಟು? ಸೊ ಹೌ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್? ನೋಡಿ, ಈ ಬಾರ್ ಮ್ಯಾಗ್ನೆಟ್ನ ಯಾವತ್ತೇ ಆಗಲಿ ನಾವು ಎಲೆಕ್ಟ್ರಿಕ್ ಡೈಪೋಲ್ ಜೊತೆ ಕಂಪೇರ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಈಸಿ ಆಗೋಗುತ್ತೆ. ಸೊ ಸಿ ಹಿಯರ್, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಯಲ್ ಲೈನ್? ಆಕ್ಸಿಯಲ್ ಲೈನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಹೇಗಿರುತ್ತೆ, ಎಷ್ಟಿರುತ್ತೆ ಅಂತ ನಾವು ನೋಡೋಣ. Whenever we consider a bar magnet, this is south pole and this is a north pole. And see here, let P be a point which is at a distance of D from the center. ನೋಡಿ ಇಲ್ಲಿ, this is center ಅಲ್ಲಪ್ಪ ನಿಮ್ಗೆ ಇಲ್ಲಿ. ಸೊ ಇದು L ಆಗಿರುತ್ತೆ ಮತ್ತು ಇದು L ಆಗಿರುತ್ತೆ. Therefore we can say that magnetic field along the axial line is equals to mu naught by 4 pi into 2m into, what is the value here? 2m divided by d square minus r square ಅಲ್ಲ, ಇಲ್ಲಿ L ಅಲ್ಲವ ನಿಮಗೆ, d square minus L square ಅಂತ ಬರುತ್ತೆ. ವೆನೆವರ್ d is very large, ಹೋಲ್ ಸ್ಕ್ವೇರ್ ಅಂತಲೂ ಹೇಳ್ಬೋದು. 2m into d ಅಂತ ಬರಿಬೋದು. This is the point to be noted. But for a short bar magnet, ಶಾರ್ಟ್ ಬಾರ್ ಮ್ಯಾಗ್ನೆಟ್ ನಾವು ತಗೊಂಡಿದ್ದೀವಿ ಅಂತಂದಾಗ, ಬಟ್ ಫಾರ್ ಎ ಶಾರ್ಟ್ ಬಾರ್ ಮ್ಯಾಗ್ನೆಟ್ ಏನು ಹೇಳ್ಬೋದು ನಾವು ಇಲ್ಲಿ? ಶಾರ್ಟ್ ಬಾರ್ ಮ್ಯಾಗ್ನೆಟ್ಗೆ ಅಂತಂದಾಗ ವಿ ಕ್ಯಾನ್ ಸೇ ದಟ್ ಬಿ ಅಲಾಂಗ್ ದ ಆಕ್ಸಿಯಲ್ ಲೈನ್ ಇಸ್ ಈಕ್ವಲ್ಸ್ ಟು mu naught by 4 pi into 2m divided by d cube ಆಗಿರುತ್ತೆ. ವೈ ಮೀನ್ಸ್ d ಈಸ್ ವೆರಿ ಲಾರ್ಜ್ ಕಂಪೇರ್ಡ್ ಟು L ಅಂತ ತಗೊಂಡಿದ್ದಾಗ d ಸ್ಕ್ವೇರ್ ಮೈನಸ್ L ಸ್ಕ್ವೇರ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು d ಸ್ಕ್ವೇರ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? ದಟ್ ಈಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಯಲ್ ಲೈನ್ ಅಂತ ಹೇಳ್ತೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್. ಓಕೆ, ಆನ್ ಈಕ್ವಟೋರಿಯಲ್ ಲೈನ್ ಅಂತ ಹೇಳ್ತೀವಿ. ಅಟ್ ಎ ಪಾಯಿಂಟ್ ಆನ್ ಈಕ್ವಟೋರಿಯಲ್ ಲೈನ್. ಓಕೆ, ಸೊ ಹೌ ಕ್ಯಾನ್ ವಿ ಡಿಫೈನ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಅಬ್ಸರ್ವ್ ಮಾಡಿ, whenever we consider a bar magnet, let us say this is south pole and this is a north pole. Whenever we consider point P which is at a distance of D, then we can say that ಇವಾಗ ಏನು ಹೇಳ್ಬೋದು ನಾವು ಅಂತಂದಾಗ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಈಕ್ವಟೋರಿಯಲ್ ಪಾಯಿಂಟ್ ಅನ್ನೋದು ನಿಮಗೆ mu naught by 4 pi into m divided by, ನೋಡಿ ಇಲ್ಲಿ, d ಸ್ಕ್ವೇರ್ ಪ್ಲಸ್ L ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರುತ್ತೆ. ಓಕೆನಾ? ಬಟ್ ಫಾರ್ ಶಾರ್ಟ್ ಬಾರ್ ಮ್ಯಾಗ್ನೆಟ್, ಶಾರ್ಟ್ ಅಂದ್ರೆ ಸ್ಮಾಲ್ ಮ್ಯಾಗ್ನೆಟ್ ನಾವು ತಗೊಂಡಿದ್ದಾಗ, ಬಟ್ ಫಾರ್ ಶಾರ್ಟ್ ಬಾರ್ ಮ್ಯಾಗ್ನೆಟ್ ವಿ ಕ್ಯಾನ್ ಸೇ, ಏನು ಹೇಳ್ಬೋದು ನಾವು ಅಲ್ಲಿ ಅಂತಂದಾಗ, B along the equatorial point becomes equals to
μ0/4π ಇಂಟು m ಡಿವೈಡ್ ಬೈ d ಕ್ಯೂಬ್ ಅಂತ ಬರುತ್ತೆ. m ಡಿವೈಡ್ ಬೈ d ಕ್ಯೂಬ್. ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ಮೇಕ್ ಎ ನೋಟ್. ಏನಂತ ಹೇಳ್ಬೋದು ನಾವು ಅಂತಂದಾಗ b ಅಲಾಂಗ್ ದ ಆಕ್ಸಿಯಲ್ ಲೈನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು 2 times b ಅಲಾಂಗ್ ದ ಈಕ್ವಟೋರಿಯಲ್ ಪಾಯಿಂಟ್. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದಾಗ ನಿಮಗೆ ಆಕ್ಸಿಯಲ್ ಪಾಯಿಂಟ್ ಆಗಿರ್ಬೋದು ಇಲ್ಲ ಈಕ್ವಟೋರಿಯಲ್ ಪಾಯಿಂಟ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಕ್ಯೂಬ್ ಆಗಿರುತ್ತೆ. Therefore, for 2 bar magnets, we can write b1 by b2 is equals to d2 by d1 whole cube ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? Now, if I take any other point, arbitrary point ನಾವು ಕನ್ಸಿಡರ್ ಮಾಡೋಣ. For any arbitrary point, ಆರ್ಬಿಟ್ರರಿ ಪಾಯಿಂಟ್ ನಾವು ಕನ್ಸಿಡರ್ ಮಾಡಿದ್ದಾಗ ವಾಟ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್? μ0/4π ಇಂಟು ವಿ ಕ್ಯಾನ್ ಸೇ ದಟ್ ರೂಟ್ ಆಫ್, ವಿ ಕ್ಯಾನ್ ರೈಟ್ m ಅಂತ ಬರೀಬೋದಲ್ವಾ, 3 cos² θ ಪ್ಲಸ್ 1 ಡಿವೈಡ್ ಬೈ d ಕ್ಯೂಬ್ ಅಂತ ಬರುತ್ತೆ. ಇಲ್ಲೇ ನೋಡಿ, ಇಲ್ಲಿ θ 0 ಅಂತಂದರೆ ಆಕ್ಸಿಯಲ್ ಪಾಯಿಂಟ್ ಅಂತ ಅರ್ಥ. θ 0 ಅಂದರೆ cos 0 1 ಆಗುತ್ತೆ, 3 + 1 4 ಬರುತ್ತೆ, 2 ಆಚೆಗೆ ಬರುತ್ತೆ. ಅದೇ θ 90 ಡಿಗ್ರಿ ಇದ್ದಾಗ ಏನಾಗುತ್ತೆ ನಿಮಗೆ ಅಂತಂದಾಗ ಜಸ್ಟ್ m/d ಕ್ಯೂಬ್ ಬರುತ್ತೆ. ದಿಸ್ ಅಬೌಟ್ ದ magnetic field. How to calculate the magnetic field along the axial point and the equatorial point and any arbitrary point ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, 2 ಬಾರ್ ಮ್ಯಾಗ್ನೆಟ್ಸ್ ಅನ್ನೋದು ಡಿಫರೆಂಟ್ ಡೈರೆಕ್ಷನ್ಸಲ್ಲಿ ಇಲ್ಲ ಥೀಟಾ ಆ್ಯಂಗಲಲ್ಲಿ ಅಲೈನ್ ಆಗಿದ್ದಾಗ ಹೌ ಟು ಕ್ಯಾಲ್ಕುಲೇಟ್ ದ ಪಾಯಿಂಟ್ ಅಂತಲೂ ಹೇಳ್ತಾ ಇದ್ದೀನಿ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಕಟಿಂಗ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಕಟಿಂಗ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಏನಾಗುತ್ತೆ ಅಂತ ನೋಡೋಣ. ಕಟಿಂಗ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಸಿ ಹಿಯರ್, let us consider a bar magnet whose north pole and south pole length is 2L ಅಂತ ತಗೊಳ್ಳೋಣ. ಇದರ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಪ್ಪ ಆಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ m ಇಂಟು 2L ಅಂತ ಬರೀಬಹುದು. ನಾವು ಡಿಸ್ಕಸ್ ಅಬೌಟ್ ಡಿಫರೆಂಟ್ ಕೇಸಸ್. ಕೇಸ್ 1 ನಾವು ನೋಡೋಣ. ಜಸ್ಟ್ ನಾನು ಡಯಾಗ್ರಾಮ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವಾಗಾದ್ರೆ ಬಾರ್ ಮ್ಯಾಗ್ನೆಟ್ ನಾನು ತಗೊತಾ ಇದ್ದೀನೋ ಅಲಾಂಗ್ ದ ಲೆಂತ್ ಅಂದರೆ ಅಲಾಂಗ್ ದ ಬ್ರೆಡ್ತ್ ನಾನು ಕಟ್ ಮಾಡ್ತಾ ಇದ್ದೀನಿ, ಅಂದರೆ ಪೋಲ್ಸ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೋಲ್ಸ್ನ ಕಟ್ ಮಾಡಿದಾಗ ನ್ಯೂ ಪೋಲ್ ಸ್ಟ್ರೆಂತ್ ಅನ್ನೋದು m/2 ಆಗಿರುತ್ತೆ. ಆ್ಯಂಡ್ L' will become equals to L ಹಾಗೆ ಇರುತ್ತೆ. Therefore, ನ್ಯೂ ಮ್ಯಾಗ್ನೆಟಿಕ್ ಮೊಮೆಂಟ್ is equals to m' into L'. Therefore, we can write ಏನಾಗುತ್ತಪ್ಪ ನಿಮ್ಗೆ ಇಲ್ಲಿ m/2 ಅಂತ ಬರುತ್ತೆ. m/2. L' ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ L' will not change, it is 2L only ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇಲ್ಲಿ m/2 ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಕೇಸ್ 2 ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಕೇಸ್ 2? ಕೇಸ್ 2 ನಾವು ಡಿಸ್ಕಸ್ ಮಾಡ್ಕೊಂಡ್ರೆ ಏನಪ್ಪ ಅಂತಂದಾಗ ವೆನ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಕಟ್ ಇಂಟು 2 ಪೀಸಸ್ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ನಿಮಗೆ 2 ಮ್ಯಾಗ್ನೆಟ್ಸ್ ನಿಮಗೆ ಫಾರ್ಮ್ ಆಗುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಪೋಲ್ ಸ್ಟ್ರೆಂತ್ ಅನ್ನೋದು ನಿಮಗೆ ಚೇಂಜ್ ಆಗ್ತಾ ಇಲ್ಲ, ಬಟ್ ಲೆಂತ್ ಅನ್ನೋದು ನಿಮಗೆ L/2 ಆಗ್ತಾ ಇದೆ. ಪೋಲ್ ಸ್ಟ್ರೆಂತ್ ಇಸ್ ನಾಟ್ ಚೇಂಜಿಂಗ್, ಬಟ್ ಲೆಂತ್ ಈಸ್ ಬಿಕಮಿಂಗ್ ಓನ್ಲಿ ಹಾಫ್ ಅಂತ ಹೇಳ್ತಾರೆ. ದೇರ್ಫೋರ್ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಎಲ್ಲ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಈಚ್ ಏನಾಗುತ್ತೆ ಅಂತಂದ್ರೆ m' ಬಿಕಮ್ಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ m' ಇಂಟು L'. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಇಟ್ ಇಸ್ 2L/2 ಅಲ್ಲಪ್ಪ, m ಇಂಟು 2L ಓಕೆ ಬೈ 2 ವಿಚ್ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ M/2 ಅಂತ ಹೇಳ್ಬೋದು. ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಈಚ್ ಬಾರ್ ಮ್ಯಾಗ್ನೆಟ್. ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಈಚ್ ಪೀಸ್, ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಈಚ್ ಪೀಸ್ ಅಂತ ಹೇಳ್ತೀವಿ. ಈಚ್ ಪೀಸ್ ಅರ್ಥ ಆಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ ಕೇಸ್ 3 ನಾವು ಒಂದ್ಸರಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಏನದು ಅಂತಂದಾಗ ವೆನ್ ಎವರ್ ವಿ ಟೇಕ್ ಎ ಬಾರ್ ಮ್ಯಾಗ್ನೆಟ್ and when it is cut along the breadth as well as along the length, ಎರಡು ನಾವು ಕಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನ್ಯೂ ಅನ್ನೋದು ನಿಮಗೆ ಪೋಲ್ ಸ್ಟ್ರೆಂತ್ ಅನ್ನೋದು ಹಾಫ್ ಆಗುತ್ತೆ, ನ್ಯೂ ಲೆಂತ್ ಅನ್ನೋದು ಸಹ ನಿಮ್ಗೆ ಏನಾಗುತ್ತೆ ಹಾಫ್ ಆಗುತ್ತೆ. ದೇರ್ಫೋರ್ ನ್ಯೂ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಈಚ್ ಪೀಸ್ ಏನಾಗುತ್ತೆ ಅಂತಂದಾಗ ಅಬ್ಸರ್ವ್ ಮಾಡಿ. ವಾಟ್ ಹ್ಯಾಪನ್ಸ್ ಮೀನ್ಸ್ m' ಬಿಕಮ್ಸ್ ಈಕ್ವಲ್ಸ್ ಟು m' ಇಂಟು L' ವಿಚ್ ಇಸ್ ನಥಿಂಗ್ ಬಟ್ m/4 ಅಂತ ಬರುತ್ತೆ. ಅಂದರೆ
ಒಂದೊಂದು ಪೀಸ್ಗೆ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ನಿಮಗೆ m/4 ಆಗಿರುತ್ತೆ. m/4 ಗೊತ್ತಾಗಿದೆ ಅಲ್ವಾ? ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೊಮೆಂಟ್. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ದಾರೆ. ಸೊ ಅದನ್ನ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಏನು? ಕೂಲಮ್ಸ್ ಲಾ ಅಂದ್ರೆ ಏನಪ್ಪಾ ಅಂತಂದಾಗ, ಸಿ ಹಿಯರ್, ಯಾವಾಗಾದ್ರೆ ನಿಮಗೆ ಒಂದು ಸೌತ್ ಪೋಲ್ ಮತ್ತು ಇನ್ನೊಂದು ನಾರ್ತ್ ಪೋಲ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಆರ್ ಅಂತಂದಿದ್ದಾಗ, ಇದಕ್ಕೆ ಪೋಲ್ ಸ್ಟ್ರೆಂತ್ m1 ಅಂತ ಇರುತ್ತೆ, ಇದ್ರ ಪೋಲ್ ಸ್ಟ್ರೆಂತ್ m2 ಇರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ, ಓಕೆ, ಡಯಾಗ್ರಾಮ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಬೇಡ. ಇನ್ನೊಂದು ರೀತಿ ಹಾಕ್ತೀನಿ ನೋಡಿ. Let us consider this is south pole and this is a north pole of any magnets. ಇದರ ಪೋಲ್ ಸ್ಟ್ರೆಂತ್ m1, ಇದರ ಪೋಲ್ ಸ್ಟ್ರೆಂತ್ m2 ಇರುತ್ತೆ. ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಅನ್ನೋದು r ಇರುತ್ತೆ ಅಂತ ತಗೊಂಡಿದ್ದಾಗ, ಅವಾಗ ಫೋರ್ಸ್ ಬಿಟ್ವೀನ್ ದ ಟೂ ಪೋಲ್ಸ್ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಪೋಲ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪೋಲ್ಸ್ ಅಂತಲೇ ಹೇಳ್ಬೋದು. ಸೊ ವಿ ಕ್ಯಾನ್ ರೈಟ್ F is equals to μ0/4π into m1 m2 divided by r ಸ್ಕ್ವೇರ್ ಅಂತ ಹೇಳ್ತೀವಿ. r ಸ್ಕ್ವೇರ್ ಗೊತ್ತಾದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು, ಅಟ್ರಾಕ್ಷನ್ಗೆ ನೆಗೆಟಿವ್ ಸೈನ್ ತಗೊತೀವಿ, ರೆಪಲ್ಷನ್ಗೆ ಪಾಸಿಟಿವ್ ಸೈನ್ ತಗೊಳ್ತೀವಿ. ದಟ್ ಈಸ್ ಅ ಕೂಲಮ್ಸ್ ಲಾ ಅಂತ ಹೇಳ್ಬೋದು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಟಾರ್ಕ್ ಅಂಡ್ ವರ್ಕ್ ಡನ್ ಅಂತ ಕರಿತೀವಿ. ನೋಡಿ ಇಲ್ಲಿ, when a bar magnet is placed in a uniform magnetic field ಅನ್ನು ನಾನು ಪ್ಲೇಸ್ ಮಾಡಿದ್ದಾಗ, whenever a bar magnet is suspended in a uniform magnetic field, it experience a torque ಅಂತ ಹೇಳ್ತಾರೆ. So what is the torque here? Torque is equals to the product of, you can say, cross product of magnetic moment and magnetic field ಅಂತ ಹೇಳ್ತೀವಿ. m ಅನ್ನೋದೇನಪ್ಪ ನಿಮಗೆ ಅಂತಂದಿದ್ದಾಗ, we can say m is the magnetic dipole moment ಅಂತ ಹೇಳ್ತಾರೆ, and theta is the angle between the magnetic field and the magnetic dipole moment. Therefore you can write torque is equals to m ಕ್ರಾಸ್ ಬಿ ಅಂತ ಬರೀಬಹುದು. ಓಕೆನಾ? ಇಲ್ಲ ರಿಮೂವಿಂಗ್ ಮ್ಯಾಗ್ನಿಟ್ಯೂಡ್ ಫಾರ್ಮ್ ಬೇಕು ನಮಗೆ ಅಂತಂದಾಗ, ವಿ ಕ್ಯಾನ್ ಸೇ ಎಮ್ ಬಿ ಸೈನ್ ಟೀಟಾ ಅಂತನೂ ಹೇಳ್ಬೋದು. ಎಮ್ ಬಿ ಸೈನ್ ಟೀಟಾ. ವಿ ಗೋ ವಿತ್ ಕೇಸಸ್ನ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದಾಗ, ನೋಡಿ ಇಲ್ಲಿ, ವೆನ್ ಟೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ, ಅವು ನಿಮ್ಗೆ ಏನಾಗುತ್ತಪ್ಪ, ಟಾರ್ಕ್ ಅನ್ನೋದು ನಿಮಗೆ ಸೈನ್ 0 ಅಲ್ವಾ? ಸೊ ಟಾರ್ಕ್ ಬಿಕಮ್ಸ್ ಈಕ್ವಲ್ಸ್ ಟು ಎಮ್ ಇಂಟು ಬಿ, ಟೀಟಾ 0 ಡಿಗ್ರಿ ಆಗಿದ್ದಾಗ, ಓಕೆ, ಸೈನ್ 0 is 0 ಅಲ್ವಾ? ಸೊ ಟಾರ್ಕ್ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಆ್ಯಂಡ್ ವೆನ್ ಟೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿಯಲ್ಲಿದ್ದಾಗ ನಿಮಗೆ ಟಾರ್ಕ್ ಅನ್ನೋದು ನಿಮಗೆ ಎಮ್ ಇಂಟು ಬಿ ಅಂತ ಬರುತ್ತೆ, ವಿಚ್ ಈಸ್ ಸೆಟ್ ಟು ಬಿ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ಅ ಮಿನಿಮಮ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾರ್ ಮ್ಯಾಗ್ನೆಟ್ ಪ್ಲೇಸ್ಡ್ ಇನ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಇದೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ವರ್ಕ್ ಡನ್ ಟು rotate the magnet from ಎಲ್ಲಿಂದ ಎಲ್ಲಿವರೆಗೂ ಅಂತಂದಾಗ, ಫ್ರಮ್ ಟೀಟಾ 1 ಪೊಸಿಷನ್ ಟು ಟೀಟಾ 2 ಪೊಸಿಷನ್ ಅಂತ ಹೇಳ್ತಾ ಇದ್ದೀವಿ. ನೋಡಿ ಇಲ್ಲಿ ವರ್ಕ್ ಡನ್ ಫಾರ್ಮುಲಾ ಏನಪ್ಪ ಇಲ್ಲಿ ಅಂತಂದಾಗ, ಇಟ್ ಈಸ್ ಇಂಟಗ್ರಲ್ ಟೀಟಾ 1 ಪೊಸಿಷನ್ ಟು ಟೀಟಾ 2 ಟೌ ಇಂಟು ಡಿ ಟೀಟಾ ಅಂತ ಬರಿತೀವಿ. ಸೊ ಇದನ್ನು ನೀವು ಮಾಡಿದ್ದಾಗ ಏನಪ್ಪ ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, ವಿಲ್ ಗೆಟ್ ಎಮ್ ಬಿ ಇಂಟು ಕಾಸ್ ಟೀಟಾ 1 minus cos theta 2 ಅಂತ ಬರುತ್ತೆ. This is the amount of work done to rotate a bar magnet from theta 1 position to theta 2 position. ಓಕೆನಾ? ಅರ್ಥ ಆಯ್ತಲ್ಲ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸಪೋಸ್ ಸಿ ಹಿಯರ್, when theta 1 is equals to 0 and theta 2 is equals to 90 ಡಿಗ್ರಿ ಅಂತ ತಗೊಂಡಿದ್ದೀವಿ ಅನ್ಕೊಳ್ಳಿ. ಇವಾಗ ನಿಮಗೆ ವರ್ಕ್ ಡನ್ ಏನಪ್ಪ ಆಗುತ್ತೆ ನಮ್ಗೆ ಇಲ್ಲಿ ಅಂತಂದಾಗ, ವಿಲ್ ಗೆಟ್ ಟೀಟಾ 1 ಅಲ್ವಾ, ವಿಲ್ ಗೆಟ್ ಓನ್ಲಿ ಎಮ್ ಬಿ ಕಾಸ್ ಟೀಟಾ ಅಂತ ಬರುತ್ತೆ. ಏನೋ ಬರುತ್ತೆ, ಟೀಟಾ 1 is 0 ಅಲ್ವಾ, ವಿಲ್ ಗೆಟ್ ಓನ್ಲಿ ಎಮ್ ಬಿ ಕಾಸ್ 0 ಅಂದರೆ ಎಮ್ ಬಿ ಅಲ್ವಾ. ಸೊ ವರ್ಕ್ ಡನ್ ವಿಲ್ ಬಿ ಎಮ್ ಇಂಟು ಬಿ ಅಂತ ಹೇಳ್ಬೋದು, ಎಮ್ ಇಂಟು ಬಿ. ಓಕೆನಾ?
ನಾವು ಸಪೋಸ್ ಅಂದರೆ ಇಲ್ಲಿ ಏನರ್ಥ ಇಲ್ಲಿ ನಿಮಗೆ θ1 0 ಡಿಗ್ರಿ ಅಂದರೆ ಮ್ಯಾಗ್ನೆಟಿಕ್ ಮೊಮೆಂಟು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಡೈರೆಕ್ಷನಿಂದ ಬಾರ್ ಮ್ಯಾಗ್ನೆಟ್ನ 90 ಡಿಗ್ರಿ ರೊಟೇಟ್ ಮಾಡಿದ್ದಾಗ ಮ್ಯಾಗ್ನೆಟಿಕ್ ವರ್ಕ್ ಡನ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅರ್ಥ ಇದೆಲ್ಲ ಹೇಳಿದೆ ಅಂತ ಅಂದ್ಬಿಟ್ಟು ಲೆಟ್ ಸಿ ದ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ವೆನ್ θ1 is equals to 0 and θ2 is equals to 180 ಡಿಗ್ರಿ 180 ಡಿಗ್ರಿ ಇದ್ದಾಗ ವರ್ಕ್ ಡನ್ ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ MB ಇಂಟು cos 0 is 1 -1 ಅಂತ ಹೇಳ್ತೀವಿ ವಿಚ್ ಇಸ್ ನಥಿಂಗ್ ಬಟ್ 2MB ಅಂತ ಬರುತ್ತೆ ವಿಚ್ ಈಸ್ ಸೆಟ್ ಟು ಬಿ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ ವಿಚ್ ಈಸ್ ಸೆಟ್ ಟು ಬಿ ಮ್ಯಾಕ್ಸಿಮಮ್. ಗೊತ್ತಾಗಿದೆಲ್ಲ ಹೇಳಿದ್ದು. ಇನ್ ದ ಸೇಮ್ ಮ್ಯಾನರ್ ನೆಕ್ಸ್ಟ್ ಕೇಸ್ ಏನಪ್ಪ ಅಂತಂದರೆ ವೆನ್ θ1 is equals to 0 ವೆನ್ θ1 is equals to 0 ಆ್ಯಂಡ್ θ2 ಅನ್ನೋದು ಬೇರೆ ಯಾವುದೇ ಒಂದು ಆ್ಯಂಗಲ್ ಆಗಿದೆ ಅಂತ ತಗೊಂಡಿದ್ದಾಗ ಅವಾಗ ನಿಮಗೆ ವರ್ಕ್ ಡನ್ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದಾಗ MB ಇಂಟು 1 - cos θ ಅಂತ ಬರುತ್ತೆ. ಗೊತ್ತಾಗ್ತದಲ್ವ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ವರ್ಕ್ ಡನ್ ಅಂತ ಹೇಳ್ತೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ potential energy of a bar magnet in an external magnetic field. ಯಾವಾಗಾದ್ರೂ ನೀವು ಒಂದು ಬಾರ್ ಮ್ಯಾಗ್ನೆಟ್ನ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಪ್ಲೇಸ್ ಮಾಡ್ತೀವೋ ಅವಾಗ ಅದರ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಏನಾಗಿರುತ್ತೆ. ಸಿ ಹಿಯರ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ಸ್ ಟು -m ವೆಕ್ಟಾರ್ ಡಾಟ್ ಬಿ ವೆಕ್ಟಾರ್ ಅಂತ ಹೇಳ್ತಾ ಇದ್ದೀವಿ. ಓಕೆನಾ. ನೋಡಿ ಇಲ್ಲಿ U is equals to -MB cos θ ಅಂತ ಬರುತ್ತೆ. ಓಕೆನಾ. ವಾಟ್ ಇಸ್ ದಿಸ್ θ ಹಿಯರ್? θ ಅಂದ್ರೆ ಏನಪ್ಪ ಅಂತಂದಾಗ θ is the angle between magnetic moment vector and magnetic field vector ಅಂತ ಕರಿತೀವಿ. ಓಕೆನಾ. ಇಲ್ಲಿ ಕೇಸಸ್ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಫಸ್ಟ್ ಕೇಸ್ ಏನಪ್ಪ ಅಂತಂದರೆ ವೆನ್ θ is equals to 0 ಡಿಗ್ರಿ θ ಈಕ್ವಲ್ ಟು 0 ಡಿಗ್ರಿ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಏನಪ್ಪ ಆಗುತ್ತೆ ನಮ್ಗೆ ಇಲ್ಲಿ M ಇಂಟು B ಇಂಟು cos 0 ಅಂದರೆ 1 ಅಲ್ವಾ. ವಿ ಕ್ಯಾನ್ ಸೇ ಇಟ್ ಈಸ್ ಮಿನಿಮಮ್ ಅಂತ ಹೇಳ್ತೀವಿ. ಯಾವಾಗಾದರೆ ಬಾರ್ ಮ್ಯಾಗ್ನೆಟ್ಗೆ ನಿಮಗೆ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೋ ಆ ಒಂದು ಪೊಸಿಷನ್ನ ನಾವು ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ವಿಲ್ ಕಾಲ್ ದಟ್ ಪೊಸಿಷನ್ ಆಫ್ ಅ ಬಾರ್ ಮ್ಯಾಗ್ನೆಟ್ ಆಸ್ ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ದಲ್ಲಪ್ಪ ಹೇಳಿದೇನು ಅಂತ ಅಂದ್ಬಿಟ್ಟು ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕೇಸ್ 2 ನೋಡಿ ಇಲ್ಲಿ ವೆನ್ θ ಈಸ್ ಈಕ್ವಲ್ಸ್ ಟು 90 ಡಿಗ್ರಿಯಲ್ಲಿದ್ದಾಗ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿಕಮ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಓಕೆ. ಥರ್ಡ್ ಕೇಸ್ ಏನಪ್ಪ ಅಂತಂದರೆ ವೆನ್ θ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು -MB cos 180 ಡಿಗ್ರೀಸ್ ಅಂತ ಹೇಳ್ತಾರೆ. 180 ಡಿಗ್ರಿ ವಿ ಕ್ಯಾನ್ ರೈಟ್ U is equals to +M ಇಂಟು B ಅಂತ ಬರುತ್ತೆ ವಿಚ್ ಈಸ್ ಸೆಟ್ ಟು ಬಿ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಓಕೆನಾ. ಸೊ ಯಾವಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಬಾರ್ ಮ್ಯಾಗ್ನೆಟ್ ಅನ್ನೋದು ಮ್ಯಾಕ್ಸಿಮಮ್ ಆಗಿರುತ್ತೋ ಆ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಆಫ್ ಎ ಬಾರ್ ಮ್ಯಾಗ್ನೆಟ್ ನಾವು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳ್ತಾರೆ. ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಗೊತ್ತಾದಲ್ಲ ಹೇಳಿದ್ದೇನು ಅಂತ ಅಂದ್ಬಿಟ್ಟು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಗೊತ್ತಾಯ್ದಲ್ಲಿ ಹೇಳಿದೆ ಅಂತ ಅಂದ್ಬಿಟ್ಟು ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ಎ ಬಾರ್ ಮ್ಯಾಗ್ನೆಟ್. ನೋಡಿ ಇಲ್ಲಿ ಯಾವಾಗಾದ್ರೂ ಒಂದು ಬಾರ್ ಮ್ಯಾಗ್ನೆಟ್ನ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತೀವೋ ಆ ಎರಡೂ ಪೋಲ್ಸ್ ಅನ್ನೋದು ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಟಾರ್ಕ್ ಇಂದ ಏನಾಗುತ್ತೆ ರೊಟೇಟ್ ಆಗುತ್ತೆ, ಇಲ್ಲಿ ಆಸಿಲೇಟ್ ಆಗುತ್ತೆ. ಈ ಆಸಿಲೇಷನ್ ಟು ಅಂಡ್ ಫ್ರೋ ಮೋಷನ್ ಆಫ್ ದ ಬಾರ್ ಮ್ಯಾಗ್ನೆಟ್ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ನಾವು ಪ್ರೂವ್ ಮಾಡಬಹುದು. ಓಕೆ. ಪ್ರೂವ್ ಆಗಿದ್ದಾಗ ನಮಗೆ ಅದಕ್ಕೊಂದು ಟೈಮ್ ಪೀರಿಯಡ್ ಬೇಕಲ್ಲಪ್ಪ ನಿಮಗೆ. ವಾಟ್ ಇಸ್ ಟೈಮ್ ಪೀರಿಯಡ್? ಟೈಮ್ ಟೇಕನ್ ಬೈ ದ ಬಾರ್ ಮ್ಯಾಗ್ನೆಟ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್, ದಟ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್ನ ಹೇಗೆ ನಾವು ಮೆಜರ್ ಮಾಡ್ತೀವಿ ಅಂತಂದಾಗ T is equals to 2π into root of I divided by capital M into B ಅಂತ ಬರಿತೀವಿ. ಓಕೆನಾ. ವಾಟ್ ಇಸ್ ದಿಸ್ I ಕಾಲ್ಡ್ ಹಿಯರ್? ವೇರ್ I ಅನ್ನೋದು ನಿಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. I ಈಸ್ ಕಾಲ್ಡ್ ಆಸ್ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ I ವ್ಯಾಲ್ಯೂ ನಿಮ್ಗೆ ಏನಾಗುತ್ತೆ ಅಂತಂದಾಗ
ಎಮ್ ಎಲ್ ಸ್ಕ್ವೇರ್ ಬೈ 12 ಅಂತ ಬರುತ್ತೆ. ವಾಟ್ ಇಸ್ ಎಲ್? ಎಲ್ ಈಸ್ ದ ಲೆಂತ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಎಲ್ ಈಸ್ ಕಾಲ್ಡ್ ಆಸ್ ಲೆಂತ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಎಮ್ ಅನ್ನೋದು ನಿಮಗೆ ವಾಟ್ ಈಸ್ ಎಮ್ ಕಾಲ್ಡ್ ಹಿಯರ್? ಎಮ್ ಅನ್ನೋದು ನಿಮಗೆ ಲೆಟಸ್ ಸ್ಮಾಲ್ ಎಮ್ ಅಂತ ಬರೀತೀನಿ ಟು ಅವಾಯ್ಡ್ ಕನ್ಫ್ಯೂಷನ್. ಸ್ಮಾಲ್ ಎಮ್ ಬರ್ದಿರ್ತೀನಿ ರೀ ಇಲ್ಲಿ. ನೋಡಿ ಇಲ್ಲಿ ಸ್ಮಾಲ್ ಎಮ್ ಏನು ಹೇಳುತ್ತೆ ನಿಮಗೆ ಅಂತಂದರೆ ಇಟ್ ವಿಲ್ ಗಿವ್ ಮಾಸ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಮಾಸ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಅಂಡ್ ವಾಟ್ ಈಸ್ ದಿಸ್ ಕ್ಯಾಪಿಟಲ್ ಎಮ್ ಹಿಯರ್? ಕ್ಯಾಪಿಟಲ್ ಎಮ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳ್ತಾ ಇದ್ದೀವಿ. ಕ್ಯಾಪಿಟಲ್ ಎಮ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎ ಬಾರ್ ಮ್ಯಾಗ್ನೆಟ್. And B is the external field. B is external field applied to the bar magnet. ಗೊತ್ತಾಯ್ತಲ್ಲ ಹೇಳಿದ್ದು? ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ವೆರಿ ಕೇರ್ಫುಲ್ ದ್ಯಾಟ್ ಟಿ ಅನ್ನೋದು ನಿಮಗೆ ಏನಾಗಿರುತ್ತೆ ನಿಮಗೆ ಅಂತಂದಾಗ ನೋಟ್ ದಿಸ್ ಪಾಯಿಂಟ್. ಏನು ಹೇಳ್ತಾ ಇದ್ದೀವಿ ನೋಡಿ ಇಲ್ಲಿ, time period is directly proportional to square root of moment of inertia or it is directly proportional to square root of mass ಅಂತನೂ ಹೇಳ್ಬೋದು. and time period is inversely proportional to square root of magnetic moment. ಅರ್ಥ ಆಗ್ತದಲ್ಲ? ಸೊ therefore for two different magnets ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಕಾನ್ಸ್ಟೆಂಟ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸಹ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಹಾಗಿದ್ದ ನಿಮಗೆ ಏನಾಗುತ್ತೆ ನಿಮಗೆ ಅಂತಂದಾಗ ಟೈಮ್ ಪೀರಿಯಡ್ T1 by T2 ಈಸ್ ಈಕ್ವಲ್ಸ್ ಟು ರೂಟ್ ಆಫ್ M2 ಡಿವೈಡ್ ಬೈ M1 ಅಂತ ಬರೀಬಹುದು. ಐಡೆಂಟಿಕಲ್ ಮ್ಯಾಗ್ನೆಟ್ಸ್ ಬಟ್ what is you can say different magnetic moments ಅಂತ ಹೇಳ್ಬೋದು. So that is how we can write the relation between the time periods of two bar magnets ಅಂತ ಹೇಳ್ತಾ ಇದ್ದೀವಿ. In the same manner, what is the frequency we can write here? frequency ಹೇಗಪ್ಪ ಬರೀಬೋದು ನಾವಿಲ್ಲಿ? reciprocal of time period ತಾನೆ. So you can write 1 by 2 pi into root of mb divided by I ಅಂತ ಬರಿತೀವಿ. What is the frequency? Frequency is nothing but number of oscillations per second ಅಂತ ಕರಿತೀವಿ. Number of oscillations per second. ಗೊತ್ತಾಯ್ತಲ್ಲಪ್ಪ? Later we have to understand what is the Gauss law in ಮ್ಯಾಗ್ನೆಟಿಸಮ್ ಅಲ್ಲಿ ಗಾಸ್ ಲಾ ಅನ್ನೋದು ಏನು ಹೇಳುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. whenever we consider the surface integral of magnetic field around a closed surface always equal to 0 ಅಂತ ಹೇಳ್ತಾರೆ. always equal to 0. ಗೊತ್ತಾದಲ್ವಾ? what is significance here? ಇದು ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದಾಗ ಸಿಗ್ನಿಫಿಕೆನ್ಸ್ ಏನು ಹೇಳುತ್ತೆ ಅಂತಂದಾಗ see here Gauss law says that monopoles do not exist ಅಂತ ಹೇಳ್ತಾರೆ. monopoles do not exist. ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಅನ್ನೋದು ಎಕ್ಸಿಸ್ಟ್ ಆಗಲ್ಲ ನೇಚರಲ್ಲಿ ಅಂತ ಅರ್ಥ. ನೋಡಿ, ಬಾರ್ ಮ್ಯಾಗ್ನೆಟ್ ಇದೆ ಅಂತಂದರೆ ಅದು ಯಾವತ್ತೇ ಆಗಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಅಷ್ಟೇ ಆಗಲಿ ಮೋನೋಪೋಲ್ಸ್ ಎಕ್ಸಿಸ್ಟ್ ಆಗಲ್ಲ. ಓನ್ಲಿ ನಾರ್ತ್ ಪೋಲ್ ಓನ್ಲಿ ಸೌತ್ ಪೋಲ್ ನಮಗೆ ಸಿಗಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಅಂತ ಹೇಳ್ತಾರೆ. ಗೊತ್ತಾದ ಹೇಳಿದ್ದು? ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನು ಅಂತ ನೋಡೋಣ. Suppose whenever you take a bar magnet, let us say this is south pole and this is a north pole. ನೋಡಿ, magnetic lines of force south pole north pole ಇಂದ ಆಚೆಗೆ ಬರ್ತಾ ಇರುತ್ತಲ್ಲಪ್ಪ. Suppose whenever I place a surface at an angle ಏರಿಯಾ ಅನ್ನೋದು ಹೀಗಿರುತ್ತೆ ನಿಮಗೆ. ದೆನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದಾಗ ನಂಬರ್ ಆಫ್ ಲೈನ್ಸ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ಥ್ರೂ ಗಿವೆನ್ ಏರಿಯಾ ಅಂತ ಹೇಳ್ತಾರೆ. passing through given area that is called as magnetic flux ನಾವು B into a B dot A ಅಂತ ಬರೀಬಹುದು. ಇಲ್ಲ ಅಂತಂದರೆ BA cos theta ಅಂತ ಬರಿತೀವಿ. magnetic lines of force
ಪಾಸಿಂಗ್ ಥ್ರೂ ಗಿವೆನ್ ಏರಿಯಾ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಇದು SI ಯೂನಿಟ್ ಏನಪ್ಪ ಅಂತಂದಾಗ SI ಯೂನಿಟ್ ಈಸ್ ವೆಬರ್ ಅಂತ ಹೇಳ್ತೇವೆ. ವೆಬರ್ ಇಲ್ಲ ಟೆಸ್ಲಾ ಮೀಟರ್ ಸ್ಕ್ವೇರ್ ಅಂತಾನು ಹೇಳ್ಬೋದು. ಇಟ್ ಈಸ್ ಮೆಜರ್ಡ್ ಆಸ್ ಟೆಸ್ಲಾ ಮೀಟರ್ ಸ್ಕ್ವೇರ್. That is the unit of magnetic flux. These are the points which you have to keep in our mind while discussing the concepts or while solving the problems in magnetism and matter. Now let us go to the next concept, that is Earth's magnetism. Earth's magnetism ಏನಪ್ಪ ಇಲ್ಲಿ ಅಂತಂದಾಗ ನೋಡಿ, whenever we suspend a magnet freely on the earth's surface, it oscillates. So oscillate ಆಗ್ತಾ it comes to rest north pole towards the geometric north and south pole towards the geometric south, rest ಆಗಿ ಬರುತ್ತೆ. ಸೊ ಇದ್ರ ಇಂಡಿಕೇಟ್ ಮಾಡುತ್ತೆ ಇದು ಅಂತಂದಾಗ there is a magnetic field around the earth's surface. ಓಕೆನಾ? ಈ ಅರ್ತ್ ಅನ್ನೋದು ಮ್ಯಾಗ್ನೆಟಿಸಮ್ನ ತೋರಿಸುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡದೆ ನಮ್ಮ ಅರ್ತ್ಸ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತಾರೆ. ಓಕೆನಾ? see here, when a bar magnet is suspended freely on the surface of the earth, it comes to rest such that north pole towards geometric north ಅಂತ ಹೇಳ್ತಾರೆ. geometric ನಾರ್ತ್ ಪೋಲ್ ಅನ್ನೋದು ಟುವರ್ಡ್ ಜಾಮೆಟ್ರಿಕ್ ನಾರ್ತ್ ಬರುತ್ತೆ. ಅಂಡ್ ಸೌತ್ ಪೋಲ್ ಅನ್ನೋದು ನಿಮಗೆ ಸೌತ್ ಪೋಲ್ ಟುವರ್ಡ್ಸ್ ಜಾಮೆಟ್ರಿಕ್ ಸೌತ್ ಅಂತ ಹೇಳ್ತಾ ಇದೀವಿ. ಟುವರ್ಡ್ಸ್ ಜಾಮೆಟ್ರಿಕ್ ಸೌತ್. ಗೊತ್ತಾಯ್ತಲ್ವಾ? ಸೊ ದಿಸ್ ಶೋಸ್ ಅರ್ತ್ ಎಕ್ಸಿಬಿಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಹೇಳ್ತಾರೆ. ಓಕೆನಾ? ಲೆಟ್ ಅಸ್ ಸಿ ದಟ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಅನ್ ಅರ್ತ್ ಅಂತ ಕನ್ಸಿಡರ್ ಮಾಡೋಣ. ದಿಸ್ ನೋಡಿ ಮೇಲೆ ಬರೆಯೋದು ನಾರ್ತ್ ಪೋಲ್ ಅಂಡ್ ದಿಸ್ ಎ ಸೌತ್ ಪೋಲ್. ವಿ ಕಾಲ್ ದಿಸ್ ಆಸ್, ಇದನ್ನ ವೆನೆವರ್ ವಿ ಕನ್ಸಿಡರ್ ಎ ಪ್ಲೇನ್ ಪಾಸಿಂಗ್ ಥ್ರೂ ದ ಜಾಮೆಟ್ರಿಕ್ ನಾರ್ತ್ ಅಂಡ್ ಜಾಮೆಟ್ರಿಕ್ ಸೌತ್, ವಿ ಕಾಲ್ ದಿಸ್ ಆಸ್ ಜಾಮೆಟ್ರಿಕ್ ಮೆರಿಡಿಯನ್ ಅಂತ ಹೇಳ್ತೀವಿ. ಜಾಮೆಟ್ರಿಕ್ ಮೆರಿಡಿಯನ್. ಗೊತ್ತಾಗಿದಲ್ಲಪ್ಪ? ಆ್ಯಂಡ್ ವೆನೆವರ್ ವಿ ಕನ್ಸಿಡರ್ ನೋಡಿ ಇಲ್ಲಿ ದಿಸ್ ಈಸ್ ಏನಾಗಿರುತ್ತೆ ನೋಡಿ, ಇಲ್ಲಿ ಯಾವಾಗಾದರೆ ನಿಮಗೆ ಒಂದು ಬಾರ್ ಮ್ಯಾಗ್ನೆಟ್ನ ನಾನು ಸಸ್ಪೆಂಡ್ ಮಾಡ್ತೀನೋ, ಇಟ್ ಕಮ್ಸ್ ಟು ರೆಸ್ಟ್ ಲೈಕ್ ದಿಸ್ ಈಸ್ ಎ ನಾರ್ತ್ ಪೋಲ್, ದಿಸ್ ಎ ಸೌತ್ ಪೋಲ್. ನಾರ್ತ್ ಪೋಲ್ ಈ ಕಡೆಗೆ ಬರಬೇಕು ಅಂತಂದರೆ ಅರ್ತ್ಗೆ ನಿಮ್ಗೆ ಏನಾಗಿರ್ಬೇಕು ನಿಮಗೆ ಅಂತಂದಾಗ, ನಿಮ್ಗೆ ಇಲ್ಲಿ ನಾರ್ತ್ ಕಡೆಗೆ ನಿಮಗೆ ಅರ್ತ್ ಮ್ಯಾಗ್ನೆಟಿಕ್ ಸೌತ್ ಇರಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೌತ್ ಪೋಲ್ ಅನ್ನೋದು ಈ ಕಡೆಗೆ ಬರ್ತಾ ಇದೆ ಅಂತಂದರೆ ಅರ್ತ್ಗೆ ನಿಮಗೆ ಮ್ಯಾಗ್ನೆಟಿಕ್ ನಾರ್ತ್ ಅನ್ನೋದು ಟುವರ್ಡ್ಸ್ ಸೌತ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ವೆನೆವರ್ ವಿ ಕನ್ಸಿಡರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, whenever consider a plane passing through magnetic north and magnetic south, we call it as a magnetic meridian ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಮೆರಿಡಿಯನ್. ಅರ್ಥ ಆಗ್ತಾ ಇಲ್ಲ ಹೇಳಿದ್ದು? ದೀಸ್ ಅಬೌಟ್ ದ ಜಾಮೆಟ್ರಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ನೋಡಿ ಇಲ್ಲಿ ಮೆರಿಡಿಯನ್ ಅಂದರೆ ಮೀನಿಂಗ್ ಏನು ಅಂತಂದಾಗ ದ ಪ್ಲೇನ್. ಅದೇ ಆಕ್ಸಿಸ್ ಅಂತ ಯೂಸ್ ಮಾಡಿದ್ರೆ ದ ಲೈನ್ ಅಂತ ಹೇಳ್ತೀವಿ. ದ ಲೈನ್ ಪಾಸಿಂಗ್ ಥ್ರೂ ಜಾಮೆಟ್ರಿಕ್ ನಾರ್ತ್ ಅಂಡ್ ಜಾಮೆಟ್ರಿಕ್ ಸೌತ್ ಇಸ್ ಕಾಲ್ಡ್ ಆಸ್ ಜಾಮೆಟ್ರಿಕ್ ಆಕ್ಸಿಸ್ ಅಂತ ಕರಿತೀವಿ. ದ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ಮ್ಯಾಗ್ನೆಟಿಕ್ ಸೌತ್ ಅಂಡ್ ಮ್ಯಾಗ್ನೆಟಿಕ್ ನಾರ್ತ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಆಕ್ಸಿಸ್ ಅಂತ ಹೇಳ್ತೀವಿ. ಅಂಡ್ ವಾಟ್ ಆರ್ ದೀಸ್ ಅರ್ತ್ಸ್ ಎಲಿಮೆಂಟ್, ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸಿ ಹಿಯರ್, ವಾಟ್ ಈಸ್ ದಿಸ್ magnetic elements. So what are the magnetic elements? ನೋಡಿ, ಫಸ್ಟ್ ಒನ್ ಏನಪ್ಪ ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಡಿಕ್ಲಿನೇಷನ್. ಅಂದರೆ ಏನು ಅಂತ ಗೊತ್ತಿರಬೇಕು. ಡಿನೋಟೆಡ್ ಬೈ ಟೀಟಾ ಅಂತ ಹೇಳ್ತೀವಿ. ಆ್ಯಂಡ್ ಬಿ ಏನಪ್ಪ ಅಂತಂದರೆ ಇಟ್ ಈಸ್ ಇನ್ಕ್ಲಿನೇಷನ್ ಅಂತ ಹೇಳ್ತೀವಿ. ಆರ್ ಡಿಪ್ ಇಟ್ ಈಸ್ ಡಿನೋಟೆಡ್ ಬೈ ಡೆಲ್ಟಾ ಅಂತ ಬರಿತೀವಿ. ಸಿ ಏನು ಅಂತಂದಿದ್ದಾಗ ಇಟ್ ಈಸ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್
ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಗ್ತಾ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ವಾಟ್ ಆರ್ ದಿಸ್ ಅಂತ ನೋಡೋಣ. ವೆನೆವರ್ ವಿ ಕನ್ಸಿಡರ್ ದಿಸ್ ಈಸ್ ದ ಪ್ಲೇನ್. ನೋಡಿ ಇಲ್ಲಿ ವಿ ಕಾಲ್ ದಿಸ್ ಆಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ತಗೊಳ್ಳೋಣ. ಇನ್ನೊಂದು ನಿಮಗೆ ದಿಸ್ ಈಸ್ ಕಾಲ್ಡ್ ಆಸ್ ಜಾಮೆಟ್ರಿಕ್ ಮೆರಿಡಿಯನ್ ಅಂತ ಹೇಳ್ತಾರೆ. ನೋಡಿ ಇವೆರಡರ ಆ್ಯಂಗಲ್ ಇರುತ್ತಲ್ಲಪ್ಪ ನಿಮಗೆ ಇಲ್ಲಿ, ದ ಆ್ಯಂಗಲ್ ಬಿಟ್ವೀನ್ ದ ಜಾಮೆಟ್ರಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಈಸ್ ಕಾಲ್ಡ್ ಆಸ್ ಡಿಕ್ಲಿನೇಷನ್ ಅಂತ ಹೇಳ್ತಾ ಇದ್ದೀವಿ. ಈಸ್ ಕಾಲ್ಡ್ ಆಸ್ ವಾಟ್ ಡಿಕ್ಲಿನೇಷನ್. ದ ಆ್ಯಂಗಲ್ ಬಿಟ್ವೀನ್ ಜಾಮೆಟ್ರಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಈಸ್ ಕಾಲ್ಡ್ ಆಸ್ ಅ ಡಿಕ್ಲಿನೇಷನ್. ಓಕೆನಾ. ನೋಡಿ ಇಲ್ಲಿ ಯಾವಾಗಾದರೆ ನಾವು ಬಾರ್ ಮ್ಯಾಗ್ನೆಟ್ ಸಸ್ಪೆಂಡ್ ಮಾಡ್ತೀವೋ ಆ ಬಾರ್ ಮ್ಯಾಗ್ನೆಟ್ ಅನ್ನೋದು ಯಾವಾಗಲೂ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆಗೆ ಬಂದು ನಿಲ್ಲುತ್ತೆ. ಸೊ ದಿಸ್ ಈಸ್ ದ ದಿಸ್ ಈಸ್ ಅರ್ತ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡೋಣ. ಈ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಮ್ಯಾಗ್ನೆಟಿಕ್ ಮೆರಿಡಿಯನ್ ಜೊತೆ ಆ್ಯಂಗಲ್ ಮಾಡುತ್ತಲ್ವಾ, ಈ ಒಂದು ಆ್ಯಂಗಲ್ನ ನಾವು ಇನ್ಕ್ಲಿನೇಷನ್ ಇಲ್ಲ ಡಿಪ್ ಅಂತ ಕರಿತೀವಿ. ವಾಟ್ ಇಸ್ ಇನ್ಕ್ಲಿನೇಷನ್ ಹಿಯರ್? ಇಟ್ ಈಸ್ ಆ್ಯಂಗಲ್ ಮೇಡ್ ಬೈ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಹಿಯರ್ ಇಟ್ ಇಸ್ ಅಟ್ ಡಿಪ್ ಆರ್ ಇನ್ಕ್ಲಿನೇಷನ್ ಅಂತ ಹೇಳ್ತಾ ಇದ್ದೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ ಈ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾನು 2 ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ಬೋದು. ಒನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಮೆರಿಡಿಯನ್ and the other one is along the magnetic meridian ಅಂತ ಹೇಳ್ತಾರೆ. The field along the magnetic meridian is referred as a horizontal component of Earth's magnetic field ಅಂತ ಹೇಳ್ತಾರೆ. The field perpendicular to the magnetic meridian is called as vertical component of Earth's magnetic field ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲಪ್ಪ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹಾರಿಜಾಂಟಲ್ ಕಾಂಪೊನೆಂಟ್. ಬಿ ಹೆಚ್ ಅನ್ನೋದೇನಾಗುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ಬಿ ಇ ಕಾಸ್ ಡೆಲ್ಟಾ ಅಂತ ಬರಿತೀವಿ. ಅದೇ ವರ್ಟಿಕಲ್ ಕಾಂಪೊನೆಂಟ್ ಏನಾಗುತ್ತೆ ನಿಮಗೆ ಅಂತಂದಾಗ ಬಿ ವಿ ಈಸ್ ಈಕ್ವಲ್ಸ್ ಟು ಬಿ ಇ ಸೈನ್ ಡೆಲ್ಟಾ ಅಂತ ಬರಿತೀವಿ. ಬಿ ವಿ ಈಸ್ ಈಕ್ವಲ್ಸ್ ಟು ಬಿ ಇ ಸೈನ್ ಡೆಲ್ಟಾ. ಸೊ ಅಬ್ಸರ್ವ್ ದಿಸ್ ಈಸ್ ಬಿ ಹೆಚ್ and this is BV. ಕರೆಕ್ಟ್ ಅಲ್ವಾ? ದಿಸ್ ಈಸ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತದೆ. ದಿಸ್ ಇಸ್ ದ ಡೆಲ್ಟಾ. ದೇರ್ಫೋರ್ ಹೌ ಟು ಕ್ಯಾಲ್ಕುಲೇಟ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಈಕ್ವಲ್ಸ್ ಟು ಇಟ್ ಈಸ್ ರೂಟ್ ಆಫ್ ಬಿ ಹೆಚ್ ಸ್ಕ್ವಯರ್ ಪ್ಲಸ್ ಬಿ ವಿ ಸ್ಕ್ವಯರ್ ಅಂತ ಬರುತ್ತೆ. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ರೂಟ್ ಆಫ್ ಬಿ ಹೆಚ್ ಸ್ಕ್ವಯರ್ ಪ್ಲಸ್ ಬಿ ವಿ ಸ್ಕ್ವಯರ್ ಅಂತ ಬರಿಬಹುದು. ಆ್ಯಂಡ್ ಅಬ್ಸರ್ವ್ ದಿಸ್. ವಾಟ್ ಈಸ್ ದ ಡಿಪ್ ಏನಾಗತ್ತಪ್ಪ? ಟ್ಯಾನ್ ಡೆಲ್ಟಾ ಅನ್ನೋದು ಏನಾಗತ್ತೆ ನೋಡಿ ಇಲ್ಲಿ. ಇಟ್ ಈಸ್ ಈಕ್ವಲ್ಸ್ ಟು ಬಿ ವಿ ಡಿವೈಡ್ ಬೈ ಬಿ ಹೆಚ್ ಅಂತ ಬರುತ್ತೆ. ಇಲ್ಲ ಅಂತಂದರೆ ಡಿಪ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ವಿ ಬೈ ಬಿ ಹೆಚ್ ಅಂತ ಬರಿಬಹುದು. ಈಸ್ ಅಬೌಟ್ ದ ಡಿಪ್ ಆರ್ ಇನ್ಕ್ಲಿನೇಷನ್. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಓಕೆನಾ ರೀ? ಹೌ ಟು ಕ್ಯಾಲ್ಕುಲೇಟ್ ದ ಡಿಪ್ ಅಟ್ ಎ ಪಾಯಿಂಟ್. ನಿಮಗೆ ಬಿ ವಿ ಕಾಂಪೊನೆಂಟ್ ಕೊಟ್ಟಿರ್ತಾರೆ, ಬಿ ಹೆಚ್ ಕಾಂಪೊನೆಂಟ್ ಕೊಟ್ಟಿರ್ತಾರೆ. ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಅಂತ ಹೇಳ್ತಾ ಇದ್ದೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ರಿಲೇಟೆಡ್ ಟು ಮ್ಯಾಗ್ನೆಟಿಸಮ್. ವಾಟ್ ಆರ್ ದೇ ಅಂತ ಒಂದ್ಸರಿ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಲೆಟ್ಸ್ ಅಬ್ಸರ್ವ್ ದ್ಯಾಟ್. ಫಸ್ಟ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್. ಇಲ್ಲ ಅಂತಂದರೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಹೇಳ್ತಾರೆ. ಒಂದು ನಿಮಿಷ, ಬಿಫೋರ್ ಗೋಯಿಂಗ್ ಟು ಸಿ ದೀಸ್ ಡೆಫಿನೇಷನ್ಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಓಕೆ ಫ್ಯೂ ಮೋರ್ ಪಾಯಿಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಬರೋಣ. ನೋಡಿ ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಮ್ಯಾಪ್ಸ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಮ್ಯಾಪ್ಸ್ ಇದ್ರ ಮೇಲೆ ನಿಮಗೆ ಥಿಯರಿ ಬಿಟ್ಸ್ ಕೇಳ್ತಾರೆ. ವಾಟ್ ಇಸ್ ದ ಫಸ್ಟ್ ಒನ್ ಏನಪ್ಪ ಇಲ್ಲಿ ಅಂತಂದಾಗ ಯು ಕ್ಯಾನ್ ಸೇ ವಾಟ್ ಈಸ್ ದ ಫಸ್ಟ್ ಒನ್ ಐಸೋಗೋನಿಕ್ ಲೈನ್ಸ್ ಅಂತ ಹೇಳ್ತಾರೆ. ಐಸೋಗೋನಿಕ್ ಲೈನ್ಸ್. ಏನು ಐಸೋಗೋನಿಕ್ ಲೈನ್ಸ್ ಅಂದರೆ ಮೀನಿಂಗ್ ಏನು ಅಂತಂದಾಗ ದ ಲೈನ್ಸ್ ವಿಚ್ ಜಾಯಿನ್ the points having equal declination ಅಂತ ಹೇಳ್ತಾರೆ. join the equal declination
ಆರ್ ಕಾಲ್ಡ್ ಐಸೋಗೋನಿಕ್ ಲೈನ್ಸ್ ಅಂತ ಹೇಳ್ತಾರೆ. ಐಸೋಗೋನಿಕ್ ಲೈನ್ಸ್ ಗೊತ್ತಾದ ಹೇಳಿದ್ದು. ಅದೇ ನಿಮಗೆ ಇಲ್ಲೇ ಬರೆದಿರ್ತೀನಿ ನೋಡಿ. ದ ಲೈನ್ಸ್ ವಿಚ್ ಜಾಯಿನ್ ದ ಝೀರೋ ಡಿಕ್ಲಿನೇಷನ್ ಪಾಯಿಂಟ್ಸ್ ಝೀರೋ ಡಿಕ್ಲಿನೇಷನ್ ಪಾಯಿಂಟ್ಸ್ ಇರೋದಕ್ಕಂತ ರೀಜನ್ ಎಲ್ಲ ಲೈನ್ ಡ್ರಾ ಮಾಡಿದ್ರೆ ಅದನ್ನು ನಮ್ಗೆ ಏನಂತ ಕರಿತೀವಿ? ಆರ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ಅಗೋನಿಕ್ ಲೈನ್ಸ್ ಅಂತ ಹೇಳ್ತೀವಿ. ಅಗೋನಿಕ್ ಲೈನ್ಸ್ ಗೊತ್ತದಲ್ವಾ? ಝೀರೋ ಡಿಕ್ಲಿನೇಷನ್ ಅಂದರೆ ಅಗೋನಿಕ್, ಈಕ್ವಲ್ ಡಿಕ್ಲಿನೇಷನ್ ಇದ್ದರೆ ಅದನ್ನು ಏನಂತ ಕರಿತೀವಿ? ಐಸೋಗೋನಿಕ್ ಅಂತ ಕರಿತೀವಿ. ನೋಡಿ ಅರ್ಥ ಆಯ್ತಲ್ವ ಹೇಳಿದ್ದು? ಈಕ್ವಲ್ ಡಿಕ್ಲಿನೇಷನ್ಸ್ ಇದ್ದರೆ ಅದನ್ನು ಐಸೋಗೋನಿಕ್, ಝೀರೋ ಡಿಕ್ಲಿನೇಷನ್ ಇದ್ದರೆ ಅದನ್ನು ಅಗೋನಿಕ್ ಲೈನ್ಸ್ ಅಂತ ಹೇಳ್ತಾರೆ. Later we have to understand the second one, that is isoclinic lines ಅಂತ ಹೇಳ್ತಾರೆ. ಐಸೋಕ್ಲಿನಿಕ್ ಲೈನ್ಸ್ ಏನಪ್ಪ? ಐಸೋಕ್ಲಿನಿಕ್ ಅಂತಂದಾಗ ದ ಲೈನ್ಸ್ ವಿಚ್ ಜಾಯಿನ್ಸ್ ದ ಪಾಯಿಂಟ್ಸ್ ಆರ್ ಪ್ಲೇಸಸ್ ಹ್ಯಾವಿಂಗ್ ಈಕ್ವಲ್ ಡಿಪ್ಸ್. The line which joins the points having equal dips are called as ಐಸೋಕ್ಲಿನಿಕ್. ಇಲ್ಲ ಅಂತಂದಾಗ ಅಕ್ಲಿನಿಕ್ ಅಂತ ಬರುತ್ತೆ. ಅಕ್ಲಿನಿಕ್ ಅಂದರೆ ಮೀನಿಂಗ್ ಏನು ಅಂತಂದಾಗ, ಸಿ ಹಿಯರ್, ಅಕ್ಲಿನಿಕ್ ಲೈನ್ಸ್ ದ ಲೈನ್ ವಿಚ್ ಜಾಯಿನ್ ಝೀರೋ ಡಿಪ್ಸ್ ಇರತಕ್ಕಂಥ ಪಾಯಿಂಟ್ಸ್ನ ಜಾಯಿನ್ ಮಾಡ್ತಾ ಡ್ರಾ ಮಾಡೋ ಲೈನ್ಸ್ನ ನಾವು ಏನಂತ ಹೇಳ್ತೀವಿ? ಅಕ್ಲಿನಿಕ್ ಲೈನ್ಸ್ ಅಂತ ಹೇಳ್ತೀವಿ. Later we have to understand what is the next one, that is isodynamic lines. Isodynamic. ಏನು isodynamic lines ಅಂದ್ರೆ ಏನಪ್ಪ ಅಂತಂದಾಗ, see here, the lines which are drawn join the points of equal horizontal component of Earth's magnetic field ಅಂತ ಹೇಳ್ತಾರೆ. horizontal component of Earth's magnetic field. ಯಾವ ಪಾಯಿಂಟ್ ಹತ್ರ ನಿಮಗೆ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಕ್ವಲ್ ಆಗಿರುತ್ತೋ ಅಂತ ಒಂದು ಪಾಯಿಂಟ್ಸ್ನ ಜಾಯಿನ್ ಮಾಡ್ತಾ ಬಂದಿರತಕ್ಕಂಥ ಲೈನ್ಸ್ ನಾವು ಐಸೋಡೈನಮಿಕ್ ಲೈನ್ಸ್ ಅಂತ ಕರಿತೀವಿ. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ದೀಸ್ ಆರ್ ಕಾಲ್ಡ್ ಆಸ್ ವಾಟ್ ಇಸ್ ದಟ್? ಮ್ಯಾಗ್ನೆಟಿಕ್ ಮ್ಯಾಪ್ಸ್ ಅಂತ ಹೇಳ್ತಾರೆ. Now let us go to the few important definitions. In that, first one we have to understand about what is the magnetic intensity. See here, denoted by capital letter H ಅಂತ ಹೇಳ್ತಾರೆ. ಏನಿದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ? ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂದರೆ ಏನಪ್ಪ ಅಂತಂದಾಗ ನೋಡಿ ಇಲ್ಲಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಮ್ಯಾಗ್ನೆಟೈಸಸ್ ದ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ವಿಚ್ ಮ್ಯಾಗ್ನೆಟೈಸಸ್ ದ ಮೆಟೀರಿಯಲ್ಸ್. ಯಾವ ಫೀಲ್ಡ್ ಅನ್ನೋದು ಮೆಟೀರಿಯಲ್ಸ್ನ ಮ್ಯಾಗ್ನೆಟೈಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವೋ ಅದನ್ನು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಡಿಫೈನ್ಡ್ ಆ್ಯಸ್ ದ ರೇಷಿಯೋ ಆಫ್, ನೋಡಿ ಇಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಟು ದ ಪರ್ಮಿಯಬಿಲಿಟಿ ಅಂತ ಹೇಳ್ತಾರೆ. H is equals to B/μ0. μ0 ಅಂದರೆ ಏರಲ್ಲಿ, ಮ್ಯೂ ಅಂತಂದರೆ ಇನ್ ಎನಿ ಮೀಡಿಯಮ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ ಹೇಳಿದೇನು ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ನೋಟ್ ಡೌನ್ ದ್ಯಾಟ್. ನೆಕ್ಸ್ಟ್ ಒನ್, ಇದಕ್ಕೆ ಯೂನಿಟ್ ಏನಪ್ಪ ಅಂತಂದರೆ ಯು ಕ್ಯಾನ್ ಸೇ ವಿತ್ ಆಂಪಿಯರ್ ಪರ್ ಮೀಟರ್ ಅಂತ ಹೇಳ್ತಾರೆ. Later we have to understand what is the intensity of magnetization here. Intensity of magnetization. What is the intensity of magnetization? ನೋಡಿ, ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ನ ಕ್ಯಾಪಿಟಲ್ ಲೆಟರ್ I ಅಂತ ಬರಿತೀವಿ. ಕ್ಯಾಪಿಟಲ್ ಲೆಟರ್ I. ಇದನ್ನು ಹೇಗೆ ಬರಿತೀವಿ ನಾವು ಅಂತಂದಾಗ, ಇಟ್ ಈಸ್ ಡಿಫೈನ್ಡ್ ಆಸ್ the ratio of magnetic moment per unit volume ಅಂತ ಹೇಳ್ತಾರೆ. per unit volume, magnetic moment per unit volume is called as intensity of magnetization ಅಂತ ಕರಿತೀವಿ. I is equals to m/v ಅಂತ ಬರಿತೀವಿ.
I is equals to m by v. ಇಲ್ಲಿ v ಅಂದ್ರೆ ಏನಪ್ಪ ಅಂತಂದಾಗ ಇಟ್ ಈಸ್ ವಾಲ್ಯೂಮ್ ಆಫ್ ಎ ಮೆಟೀರಿಯಲ್, ವಾಲ್ಯೂಮ್ ಆಫ್ ಎ ಮೆಟೀರಿಯಲ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಅ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಏನು, ಸಸೆಪ್ಟಿಬಿಲಿಟಿ ಅಂದರೆ ಮೀನಿಂಗ್ ಏನು ಅಂತಂದಿದ್ದಾಗ ಇಟ್ ಈಸ್ ದ ಮೆಷರ್ ಆಫ್, ಇಟ್ ಈಸ್ ಅ ಮೆಷರ್, ಥಿಯರಿ ಕ್ವಶನ್ ಕೇಳ್ತಾರೆ ನಿಮಗೆ, ಇಟ್ ಈಸ್ ಅ ಮೆಷರ್ ಆಫ್ ಈಸಿನೆಸ್, measure of easiness of a material is a measure of easiness of a material to get magnetized ಅಂತ ಹೇಳ್ತಾರೆ. get magnetized. ಓಕೆನಾ? ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ ನಾವು ಅಂತಂದಾಗ ಕೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಹೇಗೆ ಡಿಫೈನ್ ಮಾಡ್ತೀವಿ ನಾವು ಅಂತಂದಾಗ ಯು ಕ್ಯಾನ್ ಸೇ ದಟ್ ದ ರೇಷಿಯೋ ಆಫ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಕರಿತೀವಿ. ರೇಷಿಯೋ ಆಫ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಗೊತ್ತಾದಲ್ಲಪ್ಪ ಹೇಗೆ ಡಿಫೈನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಫಸ್ಟ್ ಪಾಯಿಂಟಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಡಿನೋಟೆಡ್ ಬೈ ಮ್ಯೂ ಅಂತ ಹೇಳ್ತಾರೆ. ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ ನಾವು ಅಂತಂದಾಗ ಸಿ ಹಿಯರ್ the ratio of magnetic field intensity to intensity of magnetic intensity ಅಂತ ಹೇಳ್ತಾರೆ. So you can say mu is equals to B by H ಅಂತ ಬರೀಬಹುದು. B by H, that is a permeability, that is a permeability. What is the relative permeability? We can write mu r is equals to mu naught into mu ಅಂತ ಬರೀಬಹುದು. mu r is equals to mu naught into mu. ಸರಿನಾ ರೀ? ದರ್ ಈಸ್ ಅ ರಿಲೇಟಿವ್ ಪರ್ಮಿಯಬಿಲಿಟಿ ಅಂತ ಹೇಳ್ತೀವಿ. mu is equals to, ಸಾರಿ ನಾನು ಉಲ್ಟಾ ಬರೆದ್ಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಪರ್ಮಿಯಬಿಲಿಟಿ ನೋಡಿ, ಇಲ್ಲಿ mu is equals to mu naught into mu r ಅಂತ ಬರೀಬಹುದು. ರಿಲೇಟಿವ್ ಪರ್ಮಿಯಬಿಲಿಟಿನ ಪರ್ಮಿಯಬಿಲಿಟಿ ಆಫ್ ಎ ಮೀಡಿಯಮ್ ಟು ಪರ್ಮಿಯಬಿಲಿಟಿ ಆಫ್ ಎ ಫ್ರೀ ಸ್ಪೇಸ್ ಅಂತ ಬರಿತೀವಿ. What is this mu r called here? Mu r is called as relative permeability. Relative permeability. We should not miss the point. ಗೊತ್ತಾದ ಹೇಳಿದ್ದು. Now what is the relation between? What is the relation between? ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಇದ್ರ ಮೇಲೆ ನಿಮಗೆ ಫ್ರೀಕ್ವೆಂಟ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ರಿಲೇಷನ್ ಬಿಟ್ವೀನ್ ಸಸೆಪ್ಟಬಿಲಿಟಿ ಕೈ ಅಂಡ್ ರಿಲೇಟಿವ್ ಪರ್ಮಿಯಬಿಲಿಟಿ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ರಿಲೇಷನ್ ಹಿಯರ್? ಅಬ್ಸರ್ವ್ ಮಾಡಿ. So observe this, chi is equals to mu r minus 1 ಅಂತ ಬರೀಬಹುದು. ಇಲ್ಲ ಅಂತಂದರೆ mu r is equals to chi plus 1 ಅಂತನೂ ಬರೀಬಹುದು. That is a relation between relative permeability and what is the susceptibility of a material. ಅರ್ಥ ಆಯ್ತಪ್ಪ ಹೇಳ್ತಾ ಇರೋದು ಅಂತಂದ್ಬಿಟ್ಟು ಪ್ಲೀಸ್ ನೋಟ್ ಡೌನ್ that. These are the important points. Later we have to understand about magnetic materials. What is magnetic materials ಅಂತಂದಾಗ see here, the materials which exhibit magnetism are called as magnetic materials ಅಂತ ಹೇಳ್ಬೋದು. Magnetic materials are broadly classified into 3 types ಅಂತ ಹೇಳ್ತಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾರೆ, ಇಲ್ಲ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಅಂಡ್ ಸೆಕೆಂಡ್ ಒನ್ ದಟ್ ಈಸ್ paramagnetic materials. And third one that is ferromagnetic materials. Now let us discuss one after the other. First one nodana, what is this? Diamagnetic materials. ಏನು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತಂದರೆ ಇಲ್ಲಿ ಅಂತಂದಾಗ ದ ಮೆಟೀರಿಯಲ್ಸ್ ಇನ್ ವಿಚ್, ಫಸ್ಟ್ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನೋಡಿ. ಫಸ್ಟ್ ಪಾಯಿಂಟ್, ದ ಮೆಟೀರಿಯಲ್ಸ್ ಇನ್ ವಿಚ್ ದ ನೆಟ್ ಡೈಪೋಲ್ ಮೊಮೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತಾರೆ. ನೆಟ್ ಡೈಪೋಲ್ ಮೊಮೆಂಟ್ ಇಸ್ ಈಕ್ವಲ್ಸ್ ಟು 0, ನಾಟ್ ಈಕ್ವಲ್ ಟು 0, ಸಾರಿ ನಾಟ್ ಈಕ್ವಲ್ ಟು 0ನಾ ಅಲ್ಲ, ಈಕ್ವಲ್ ಟು 0 ನೋಡಿ, ಕರೆಕ್ಟ್. ನೆಟ್ ಡೈಪೋಲ್ ಮೊಮೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು 0. ಯಾವ ಮೆಟೀರಿಯಲ್ಸಲ್ಲಿ ನಿಮಗೆ ನೆಟ್ ಡೈಪೋಲ್ ಮೊಮೆಂಟ್ ಅನ್ನೋದು 0 ಇರುತ್ತೋ ಅದನ್ನು ಏನಂತ ಹೇಳ್ತೀವಿ?
ಡಯಾಮ್ಯಾಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ ದೀಸ್ ಮೆಟೀರಿಯಲ್ಸ್ ಆರ್ ವೀಕ್ಲಿ ರೆಪಲ್ಡ್ ಬೈ ದ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಅಂತ ಹೇಳ್ತಾರೆ. ರೆಪಲ್ಡ್ ಬೈ ದ ಮ್ಯಾಗ್ನೆಟ್ಸ್ ಅರ್ಥದ ಹೇಳಿದ್ದು. ಆ್ಯಂಡ್ ಥರ್ಡ್ ಒನ್ ಏನಪ್ಪ ಅಂತಂದಾಗ ದೇ ವಿಲ್ ಮೂವ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಮೂವ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ನಿಮಗೆ ಅಂತಂದರೆ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಾಯ್ತಲ್ಲಪ್ಪ. ದಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಆ್ಯಂಡ್ ಲೇಟರ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಸಸೆಪ್ಟಿಬಿಲಿಟಿ ಹಿಯರ್? ಸಸೆಪ್ಟಿಬಿಲಿಟಿ ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ ಲೆಸ್ ದ್ಯಾನ್ 0 ಅಂತಲೂ ಹೇಳ್ಬೋದು. ಸಸೆಪ್ಟಿಬಿಲಿಟಿ ಆಫ್ ದೀಸ್ ಮೆಟೀರಿಯಲ್ಸ್ ವಿಲ್ ಬಿ ಲೆಸ್ ದ್ಯಾನ್ 0. ಸಸೆಪ್ಟಿಬಿಲಿಟಿ 𝐾 ವಿಲ್ ಬಿ ಲೆಸ್ ದ್ಯಾನ್ 0 ಅಂದರೆ ಮೀನಿಂಗ್ ಏನಪ್ಪ ಅಂತಂದಾಗ ದಟ್ ಈಸ್ ನೆಗೆಟಿವ್ ಅಂತ ಅರ್ಥ. ಸಸೆಪ್ಟಿಬಿಲಿಟಿ ನೆಗೆಟಿವ್ ಇದೆ ಅಂದರೆ ಮೀನಿಂಗ್ ಏನು ಅಂತಂದಾಗ ದೋಸ್ ಮೆಟೀರಿಯಲ್ಸ್ ವಿಲ್ ನಾಟ್ ಗೆಟ್ ಮ್ಯಾಗ್ನೆಟೈಸ್ ಈಸಿಲಿ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ಪರ್ಮಿಯಬಿಲಿಟಿ ಅನ್ನೋದೇನಾಗಿರುತ್ತೆ ಅಂತಂದಾಗ ಇಟ್ ಈಸ್ ಆಲ್ಸೋ ಲೆಸ್ ದ್ಯಾನ್ 1 ಅಂತ ಹೇಳ್ತೀವಿ. ಲೆಸ್ ದ್ಯಾನ್ 1, 0 ಅಲ್ಲ, ಸಾರಿ, ಲೆಸ್ ದ್ಯಾನ್ 1. ಪರ್ಮಿಯಬಿಲಿಟಿ ಆಫ್ ದಿಸ್ ಡಯಾಮ್ಯಾಟಿಕ್ ಮೆಟೀರಿಯಲ್ಸ್ ಆಲ್ಸೋ ಈಕ್ವಲ್ ಟು 1, ಲೆಸ್ ದ್ಯಾನ್ 1 ಅಂತ ಹೇಳ್ತೀವಿ. ಲೇಟರ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿಸ್ ಹಿಯರ್? ವಾಟ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ವಿ ಹ್ಯಾವ್? ವಿ ಕ್ಯಾನ್ ಸೇ ದಟ್ ಕಾಪರ್, next one is gold, next one is antimony and bismuth, etc. These are all examples of what is that? Diamatic materials. Later we have to understand that susceptibility is independent of temperature anta helthivi. It is independent of temperature of the diamatic materials ಮೇಲೆ ಈ ಸಸೆಪ್ಟಿಬಿಲಿಟಿ ಅನ್ನೋದು ಯಾವುದೇ ರೀತಿ ಡಿಪೆಂಡ್ ಆಗೋದಿಲ್ಲ. ಸೊ ನೋಡಿ ಇಲ್ಲಿ ದಿಸ್ ಅ ಟೆಂಪರೇಚರ್ ಅಂಡ್ ದಿಸ್ ಅ ಸಸೆಪ್ಟಿಬಿಲಿಟಿ ಡ್ರಾ ಮಾಡಿದಾಗ ನಿಮಗೆ ನೆಗೆಟಿವ್ ವಿಲ್ ಗೆಟ್ ದ ಸ್ಟ್ರೈಟ್ ಲೈನ್ ಅಂತ ಹೇಳ್ತಾರೆ. ಇಲ್ಲಿ ಟೆಂಪರೇಚರ್ ಅನ್ನೋದು ನಿಮಗೆ ಕೆಲ್ವಿನ್ಸಲ್ಲೂ ಮೆಜರ್ ಮಾಡ್ತೀರಾ. ಓಕೆನಪ್ಪ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ಲೇಟರ್ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಇಲ್ಲಿ ಅಂತಂದಾಗ see here, observe this, 1 minute, sorry. What is the next? 𝐾 is independent of temperature ಅಲ್ಲಪ್ಪ. ಇಲ್ಲಿ 8th ಪಾಯಿಂಟ್ ಏನು ಹೇಳ್ಬೋದು ನಾವು ಅಂತಂದಾಗ ಒಂದು ಮ್ಯಾಗ್ನೆಟಿಕ್ ಅಂದರೆ ಡಯಾಮ್ಯಾಟಿಕ್ ಮೆಟೀರಿಯಲ್ಸ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾವು ಪ್ಲೇಸ್ ಮಾಡಿದ್ದಾಗ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದರೆ ಇಟ್ ವಿಲ್ ಬಿ ರೆಪಲ್ಡ್ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ರೆಪಲ್ಡ್ ಅರ್ಥದ ಡಯಾಮ್ಯಾಟಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ. ಗೊತ್ತಾದ ಹೇಳ್ತಾ ಇರೋದು ಇಟ್ ವಿಲ್ ಬಿ ರೆಪಲ್ಡ್ ಅಂತ ಹೇಳ್ತೀವಿ. ಓಕೆನಾ. ಲೇಟರ್ ನೋಡಿ ಇಲ್ಲಿ ಯಾವಾಗಾದ್ರೂ ನಾವು ಒಂದು ಡಯಾಮ್ಯಾಟಿಕ್ ಮೆಟೀರಿಯಲ್ನ ವೆನೆವರ್ ಯು ಟೇಕ್ ಎ ಡಯಾಮ್ಯಾಟಿಕ್ ಮೆಟೀರಿಯಲ್ ವಿಚ್ ಈಸ್ ಟೇಕನ್ ಇನ್ ಎ ಯು ಶೇಪ್ಡ್ ಲಿಮ್ ನೋಡಿ ಇಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ನ ನಾವು ಪ್ಲೇಸ್ ಮಾಡಿದ್ದಾಗ ಏನಾಗುತ್ತೆ, ಇದು ಲಿಂಬಲ್ ಇರತಕ್ಕಂಥ ಲಿಕ್ವಿಡ್ ಅನ್ನೋದು ಹೇಗಿರುತ್ತೆ ನಿಮಗೆ ಅಂತಂದರೆ ಇಟ್ ವಿಲ್ ಬಿ ರೆಪಲ್ಡ್ ಡೌನ್. ನೋಡಿ ಹೀಗೆ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ರೆಪಲ್ ಆಗಿಬಿಟ್ಟು ಈ ಕಡೆಗೆ ರೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾದ ಹೇಳ್ತಾ ಇರೋದು ದಿಸ್ ಈಸ್ ಹೌ ದ ಲಿಕ್ವಿಡ್ ಶೋಸ್, ದ ಡಯಾಮ್ಯಾಟಿಕ್ ಲಿಕ್ವಿಡ್ ಶೋಸ್ ವೆನ್ ಇಟ್ ಇಸ್ ಪ್ಲೇಸ್ಡ್ ಇನ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಹೇಳಿದೆ ಅಂತ ಅಂದ್ಬಿಟ್ಟು ನೋಡಿ ಲೋಯರ್ ಆಗೋಗುತ್ತೆ ನಿಮಗೆ. Okay, in the same manner we'll discuss about the next case, that is what is the paramagnetic materials. What are these paramagnetic materials we have to learn here? Paramagnetic materials andre ಏನು ಅಂತಂದಾಗ first point we have to understand the net dipole moment is not equal to 0 ಅಂತ ಹೇಳ್ತಾರೆ. net dipole not equal to 0. and second one ಏನಪ್ಪಾ ಅಂತಂದಾಗ they are weakly attracted
ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್ಸ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಲೇಟರ್ ಏನಪ್ಪ ಅಂತಂದಾಗ ದೇ ವಿಲ್ ಮೂವ್ ಫ್ರಮ್ ಆರ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಮೂವ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗಬೇಕು ಅಂತಂದಾಗ ಇಟ್ ಆಲ್ವೇಸ್ ಹ್ಯಾವ್ ಎ ಟೆಂಡೆನ್ಸಿ ಟು ಮೂವ್ ಫ್ರಮ್ ವೀಕರ್ ಫೀಲ್ಡ್ ಟು ಸ್ಟ್ರಾಂಗರ್ ಫೀಲ್ಡ್ ಅಂತ ಹೇಳ್ತಾರೆ. ವೀಕರ್ ಫೀಲ್ಡಿಂದ ಸ್ಟ್ರಾಂಗರ್ ಫೀಲ್ಡ್ ಮೂವ್ ಆಗೋತಕ್ಕಂಥ ಟೆಂಡೆನ್ಸಿ ಇರುತ್ತೆ ಅಂತ ಹೇಳ್ತಾರೆ. ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಸಸೆಪ್ಟಿಬಿಲಿಟಿ ಹಿಯರ್? ಸಸೆಪ್ಟಿಬಿಲಿಟಿ ಅನ್ನೋದು ನಿಮಗೆ ಗ್ರೇಟರ್ ದ್ಯಾನ್ 0 ಅಂತ ಹೇಳ್ತೀವಿ. ಸಸೆಪ್ಟಿಬಿಲಿಟಿ ವಿಲ್ ಬಿ ಗ್ರೇಟರ್ ದ್ಯಾನ್ 0 ಆ್ಯಂಡ್ permeability is also greater than 1 ಅಂತ ಹೇಳ್ತೀವಿ. ಸಸೆಪ್ಟಿಬಿಲಿಟಿ is greater than 0 and permeability is greater than 1 ಅಂತ ಹೇಳ್ತೀವಿ. and observe this, ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ ನೋಡಿ ಇಲ್ಲಿ ಸಸೆಪ್ಟಿಬಿಲಿಟಿ ಅಂಡ್ ವಾಟ್ ಈಸ್ ದಿಸ್ ಹಿಯರ್ mu does not vary with the magnetizing field ಅಂತ ಹೇಳ್ಬೋದು. ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಇರುತ್ತಲ್ವ ನಿಮಗೆ, ಆ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಅನ್ನೋದು ವೇರಿ ಆಗ್ತಾ ಇದ್ದರೆ ಈ ಒಂದು ಸಸೆಪ್ಟಿಬಿಲಿಟಿ ಆಗಿರ್ಬೋದು, ರಿಲೇಟಿವ್ ಪರ್ಮಿಯಬಿಲಿಟಿ ಆಗಿರ್ಬೋದು ಫಾರ್ ಎ ಮೆಟೀರಿಯಲ್, ಫಾರ್ ಎ ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ ಡಸ್ ನಾಟ್ ಚೇಂಜ್ ಅಂತ ಹೇಳ್ತಾರೆ. ಡಸ್ ನಾಟ್ ಚೇಂಜ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಏನಪ್ಪ ಹೇಳ್ಬೋದು ನಾವು ಇದಕ್ಕೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ Platinum is an example of what is that parametric material. Aluminum ತಗೋಬಹುದು ನಾವು. ಅಲ್ಯೂಮಿನಿಯಂ ಅಷ್ಟೇ ಅಲ್ಲ, ನಿಮಗೆ ಕ್ರೋಮಿಯಂ ಸಹ ನಾವು ತಗೋಬಹುದು. Like that we can have many examples for parametric materials. Later we have to understand that susceptibility is inversely proportional to absolute temperature ಅಂತ ಹೇಳ್ತಾರೆ. absolute temperature chi is equals to C/T ಅಂತ ಬರುತ್ತೀವಿ. we call this as Curie's law ಅಂತ ಹೇಳ್ತಾರೆ. ಕ್ಯೂರಿ ಲಾ ಏನು ಹೇಳುತ್ತೆ ಅಂತಂದಾಗ ದ ಸಸೆಪ್ಟಿಬಿಲಿಟಿ ಆಫ್ ಎ ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ಲಪ್ಪ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯಾವಾಗಾದರೆ ನಾವೊಂದು ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ಸ್ನ ಎಕ್ಸ್ಟರ್ನಲ್ ಮ್ಯಾಟಿಕ್ ಫೀಲ್ಡನ್ನು ನಾವು ಪ್ಲೇಸ್ ಮಾಡ್ತೀವೋ ಆವಾಗ ಫೀಲ್ಡ್ ಲೈನ್ಸ್ ಅನ್ನೋದು ನಿಮಗೆ ಹತ್ತಿರಕ್ಕೆ ಹೋಗಿರುತ್ತೆ ಅಂತ ಹೇಳ್ಬೋದು. ಅರ್ಥ ಆಗ್ತದೆ ಹೇಳ್ತಾರೆ ಅಂದ್ಬಿಟ್ಟು. ಲೈಕ್ ದಿಸ್ ದ ಫೀಲ್ಡ್ ಲೈನ್ಸ್ ವಿಲ್ ಅಟ್ರಾಕ್ಟೆಡ್ ವೆರಿ ಕ್ಲೋಸ್ ಟು ದ ಪ್ಯಾರಾಮ್ಯಾಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ಲೇಟರ್ ವೆನ್ ಎವರ್ ವಿ ಗೋ ವಿತ್ ದ ಲಿಕ್ವಿಡ್ ಇನ್ ಎ U-shaped tube and when one limb is placed between the north pole and south pole of a bar magnet, ಅವಾಗ ಏನಾಗುತ್ತೆ ಅಂತಂದಾಗ ದ ಲಿಕ್ವಿಡ್ ಅನ್ನೋದು ಅಟ್ರಾಕ್ಟ್ ಆಗಿ ಒಂದು ಸ್ವಲ್ಪ ಮೇಲೆ ಬಂದಿರುತ್ತೆ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ದ ಲಿಕ್ವಿಡ್ ವಿಲ್ ರೈಸ್ ಇನ್ ದ ಲಿಂಬ್ ವೇರ್ ದ ಫೀಲ್ಡ್ ಈಸ್ ಪ್ರೆಸೆಂಟ್. These are the properties of what is that paramagnetic materials. Later we have to understand what is the third one. That is ferromagnetic materials. ಫೆರ್ರೋಮ್ಯಾಗ್ನೆಟಿಕ್ ಅಂತ ಹೇಳ್ತಾರೆ. ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಏನು? ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತಂದರೆ ಫಸ್ಟ್ ಪಾಯಿಂಟ್ ದ ನೆಟ್ ಡೈಪೋಲ್ ಮೊಮೆಂಟ್ ಈಸ್ ನಾಟ್ ಈಕ್ವಲ್ ಟು 0. ಸೆಕೆಂಡ್ ಒನ್ ಏನಪ್ಪ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಅಂತಲೂ ಹೇಳ್ಬೋದು. ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ by the magnets ಅಂತ ಹೇಳ್ತೀವಿ. ಲೇಟರ್ ಥರ್ಡ್ ಪಾಯಿಂಟ್ ಏನಪ್ಪ ಇದಕ್ಕೆ ಅಂತಂದಾಗ ನೋಡಿ ಇಲ್ಲಿ ಸಸೆಪ್ಟಿಬಿಲಿಟಿ ಅನ್ನೋದು ವೆರಿ ಲಾರ್ಜ್ ಕಂಪೇರ್ಡ್ ಟು 0 ಆ್ಯಂಡ್ μr ರಿಲೇಟಿವ್ ಪರ್ಮಿಬಿಲಿಟಿ ಅನ್ನೋದು ಸಹ ತುಂಬ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು 1 ಅಂತ ಅಂದ್ಬಿಟ್ಟು. ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ದಿಸ್ ಹಿಯರ್? ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿಸ್ ಈಸ್ ವಿ ಕ್ಯಾನ್ ಸೇ ದಟ್ ಐರನ್, cobalt, nickel, etc. These are all examples of what is that ferromagnetic materials ಅಂತ ಹೇಳ್ತೀವಿ. Later next one we have to think that susceptibility ಅನ್ನೋದು inversely proportional to T minus TC ಅಂತ ಬರುತ್ತೆ. ಗೊತ್ತಾದ ಹೇಳಿದ್ದು ನೋಡಿ ಇಲ್ಲಿ chi is equals to C divided by
ಟಿ ಮೈನಸ್ ಟಿ ಸಿ ಅಂತ ಬರೀಬಹುದು. ಇದು ಟಿ ಸಿ ಕಾಲ್ಡ್ ಹಿಯರ್. ಟಿ ಸಿ ಅನ್ನೋದೇನಪ್ಪ ಇಲ್ಲಿ ಅಂತಂದಾಗ ವಿ ಕಾಲ್ ಇಟ್ ಆಸ್ ಕ್ಯೂರಿ ಟೆಂಪರೇಚರ್. ವಿ ಕಾಲ್ ಇಟ್ ಆಸ್ ಅ ಕ್ಯೂರಿ ಟೆಂಪರೇಚರ್. ಏನಪ್ಪ ಇಲ್ಲಿ ಅಂತಂದಾಗ ದ ಟೆಂಪರೇಚರ್ ಅಬೌವ್ ವಿಚ್ the ferromatic materials gets converted into parametric materials ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲಪ್ಪ? So these are the points which have to keep in our mind about magnetic materials. And one more thing ನೋಡಿ, ಇಲ್ಲಿ ನೋಟ್ ಅಂತ ಹಾಕಿರ್ತೀನಿ ಇಲ್ಲಿ. So they will ask the graph. They will ask the graph about intensity of magnetization to what is this H magnetic intensity graphs ಕೇಳ್ತಾರೆ. H is taken along x-axis, I is taken along y-axis. ಈ ರೀತಿ ನಾವು ತಗೊಂಡಿದ್ದಾಗ ಗ್ರಾಫ್ ಅನ್ನೋದು ಹೇಗಿರುತ್ತೆ ನಿಮಗೆ ಅಂತ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಫಾರ್ ಡಯಾಮ್ಯಾಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ಇನ್ನೊಂದೇನಪ್ಪ ನಿಮ್ಗೆ ಇಲ್ಲಿ ಅಂತ, ದಿಸ್ ಈಸ್ ಫಾರ್ ಯು ಕ್ಯಾನ್ ಸೇ ನೋ, ದಿಸ್ ಈಸ್ ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. And next one ಇದಲ್ವಾ, ದಿಸ್ ಈಸ್ ಫಾರ್, ವಾಟ್ ಈಸ್ ದಿಸ್ ಹಿಯರ್, ದಿಸ್ ಈಸ್ ಫಾರ್ ferromagnetic material. This is a graphs we have to keep in our IH graph ಅಂತ ಹೇಳ್ತಾರೆ. IH graph ಗೊತ್ತಾಯ್ತಲ್ವ ಹೇಳಿದೇನು ಅಂತ ಅಂದ್ಬಿಟ್ಟು. later we have to understand what is a magnetic hysteresis. ನೋಡಿ ಇಲ್ಲಿ ಏನಿದು ಮ್ಯಾಗ್ನೆಟಿಕ್ ಹಿಸ್ಟರಿಸಿಸ್ ಅನ್ನೋದೇನಪ್ಪ ಅಂತಂದಾಗ, ಹಿಸ್ಟರಿಸಿಸ್ ಅಂತಂದ್ರೆ ದ ಲ್ಯಾಗ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ವೆನೆವರ್ ವಿ ಪ್ಲಾಟ್ ಎ ಗ್ರಾಫ್ ಬೈ ಟೇಕಿಂಗ್ ಹೆಚ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಇಲ್ಲ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿನ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ನಾವು ತಗೊಂಡು, ನೆಕ್ಸ್ಟ್ ಇಲ್ಲ ಬಿ ಇಲ್ಲ ಐನ ನಾನು ವೈ ಆಕ್ಸಿಸ್ ಅಲ್ಲಿ ನಾನು ಕನ್ಸಿಡರ್ ಮಾಡಿದ್ದಾಗ ಏನಾಗುತ್ತೆ ಅಂತಂದ್ರೆ ನೋಡೋಣ. ಲೆಟ್ ಅಸ್ ಕನ್ಸಿಡರ್ ಇನಿಷಿಯಲ್ ಸ್ಟೇಟ್. ಒಂದು ಫೆರ್ರೋಮ್ಯಾಟಿಕ್ ಮೆಟೀರಿಯಲ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇನಿಷಿಯಲಿ ಅಂದರೆ ರೆಪ್ರೆಸೆಂಟೆಡ್ ಬೈ 0, ಅಂದರೆ ಅದಕ್ಕೆ ನಾನು ಯಾವುದೇ ರೀತಿ ಫೀಲ್ಡ್ನ ಅಪ್ಲೈ ಮಾಡಿಲ್ಲ. ಅಪ್ಲೈ ಮಾಡದಿದ್ದಾಗ 0 ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ನೋಡಿ ಇವಾಗ ಅಪ್ಲೈಡ್ ಫೀಲ್ಡ್ ನಾವು ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಂದಾಗ the magnetic field or magnetization intensity goes on increasing ಅಂತ ಹೇಳ್ತಾರೆ. Let us say after certain field the I remains constant ಅಂತ ಹೇಳ್ತೀವಿ. ಅದನ್ನ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಹೇಳ್ತಾರೆ. ಲೇಟರ್ ಅಬ್ಸರ್ವ್ ಮಾಡಿ OA ಅಂತ ಕರೆಯೋಣ. ಓಕೆನಾ. ನಾವು ಇವಾಗ ಈ ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ನಾವು ಡಿಮ್ಯಾಗ್ನೆಟೈಸ್ ಮಾಡಬೇಕು ಅಂತಂದರೆ ಅವಾಗ ಇದನ್ನೇನು ತೆಗೆದು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಫಸ್ಟ್ ಕಮ್ಮಿ ಮಾಡ್ಕೊಂಡು ಬರ್ತೀವಿ. ಕಮ್ಮಿ ಮಾಡ್ಕೊಂಡು ಬಂದರೆ ಆ್ಯಕ್ಚುಲಿ ಎ ಇಂದ ಹೋಗಿ ಬರಬೇಕಲ್ವಾ, ಅದರದ್ದು ಎ ಇಂದ ಹೋಗಿ ಬರೋದಿಲ್ಲ. ಇಟ್ ಕಮ್ಸ್ ಅಲಾಂಗ್ ದ ಪಾತ್ AB ಅಂತ ಹೇಳ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಯಾವಾಗ ಅದು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗಿರುತ್ತೋ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಅನ್ನೋದು ನಿಮಗೆ ಏನಾಗಿರುತ್ತೆ, ನಾಟ್ 0 ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ ಹೇಳಿದ್ದು. ಸೊ ದಿಸ್ O2B ಇಸ್ ಕಾಲ್ಡ್ ಆಸ್ ರಿಟೆಂಟಿವಿಟಿ ಅಂತ ಹೇಳ್ತಾರೆ. ರಿಟೆಂಟಿವಿಟಿ ಇಲ್ಲ ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತಾರೆ. ಈ ಒಂದು ಮ್ಯಾಗ್ನೆಟಿಸಮ್ನ ಮತ್ತೂ ರಿಮೂವ್ ಮಾಡೋದಕ್ಕೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ನ ರಿವರ್ಸ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತೀವಿ. ಓಕೆನಾ ರೀ, ಅರ್ಥ ಆಗ್ತದೆ ಹೇಳ್ತಾ ಇರೋದು. Now observe this, as we increase the magnetic field in reverse direction, again the I increases in reverse direction as shown in the figure. Okay, this is called minus HM ಅಂತ ಹೇಳ್ತಾರೆ. ಓಕೆನಾ. ಮತ್ತೆ ಇದು ಏನಾಗುತ್ತೆ ನಿಮಗೆ, ಅದೇ ರೀತಿ ನಿಮಗೆ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಇಟ್ ಈಸ್ ಆಶ್ ಶೋನ್ ಅಂತ ಹೇಳ್ತಾರೆ. OB ಈ ಪಾಯಿಂಟ್ ನಾವು C ಅಂತ ಕರೆಯೋಣ. ಓಕೆನಾ. ಅಂಡ್ ದಿಸ್ ಇಸ್ ಪಾಯಿಂಟ್ D and this is ಪಾಯಿಂಟ್ E ಅಂತ ಹೇಳ್ತೀವಿ. ವಾಟ್ ಈಸ್ OC ಕಾಲ್ಡ್ ಹಿಯರ್? OC is called as coercivity ಅಂತ ಕರಿತೀವಿ. OC is called as coercivity ಅಂತಂದರೆ ದ ಮಿನಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್ ರಿಕ್ವೈರ್ಡ್ ಟು ರಿಮೂವ್ ದ ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮ್ ಇನ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಇಸ್ ದಟ್ coercivity ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ what is happening ಅಂತಂದಾಗ the lagging of intensity of magnetization behind the magnetic intensity, we call it as a magnetic hysteresis ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಹಿಸ್ಟರೆಸಿಸ್ ಗೊತ್ತಾದ ಹೇಳಿದ್ದು. ಅಂಡ್ ಒನ್ ಮೋರ್ ಪಾಯಿಂಟ್ ಇಲ್ಲಿ ಏನಪ್ಪ ನೋಟ್ ಮಾಡಬೇಕು ನಾವು ಅಂತಂದಾಗ, ದ ಏರಿಯಾ ಅಂಡರ್ ಹಿಸ್ಟರೆಸಿಸ್ ಲೂಪ್ will give ಏನು ಕೊಡುತ್ತೆ ನಿಮಗೆ ಅಂತಂದಾಗ,
will give energy dissipated, energy lost in magnetizing a material ಅಂತ ಹೇಳ್ತಾರೆ. ಇನ್ ಮ್ಯಾಗ್ನೆಟೈಸಿಂಗ್ ಎ ಮೆಟೀರಿಯಲ್, ಒಂದು ಮೆಟೀರಿಯಲ್ನ ಮ್ಯಾಗ್ನೆಟೈಸ್ ಮಾಡೋದ್ರಲ್ಲಿ ಎಷ್ಟು ಎನರ್ಜಿ ಲಾಸ್ ಆಗಿದೆ ಅಂತಂದಾಗ ಅದು ರೆಪ್ರೆಸೆಂಟೆಡ್ ಬೈ ದ ಏರಿಯಾ ಅಂಡರ್ ದ ಕರ್ವ್ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಹಿಸ್ಟರಿಸಿಸ್. ಗೊತ್ತಾದಪ್ಪ ಹೇಳಿದ್ದು. ನೋಡಿ ಇಲ್ಲಿ ವೆನೆವರ್ ವಿ ಕಂಪೇರ್ ದ ಸ್ಟೀಲ್ಗೆ ನಮಗೆ ಹಿಸ್ಟರಿಸಿಸ್ ಲೂಪ್ ಅನ್ನೋದು ಬ್ರಾಡರ್ ಆಗಿರುತ್ತೆ, ಅದೇ ಸಾಫ್ಟ್ ಐರನ್ಗೆ ನಿಮಗೆ ಹಿಸ್ಟರಿಸಿಸ್ ಲೂಪ್ ಅನ್ನೋದು ನ್ಯಾರೋವರ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದಿಸ್ ರೀಸನ್ ವಿ ಕ್ಯಾನ್ ಸೇ ದಟ್ ಸ್ಟೀಲ್ ಅನ್ನೋದು ನಾವು ಸ್ಟೀಲ್ ಈಸ್ ಯೂಸ್ಡ್ ಆಸ್ ದ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಪರ್ಮನೆಂಟ್ ಮ್ಯಾಗ್ನೆಟ್ ನೋಡಿ, ಯಾವ ಮೆಟೀರಿಯಲ್ ನಾವು ಪರ್ಮನೆಂಟ್ ಮ್ಯಾಗ್ನೆಟಾಗಿ ಯೂಸ್ ಮಾಡಬೇಕು ಅಂತಂದಾಗ ಅಂತಹ ಒಂದು ಮೆಟೀರಿಯಲ್ಗೆ ನಿಮಗೆ ಲೋ, ಅಬ್ಸರ್ವ್ ಮಾಡಿ ನೀಟಾಗೆ, ಮೆಟೀರಿಯಲ್ ಶುಡ್ ಹ್ಯಾವ್ ದ ಲೋ ರಿಟೆಂಟಿವಿಟಿ ಅಂತ ಹೇಳ್ತಾರೆ. ರಿಟೆಂಟಿವಿಟಿ ಅನ್ನೋದು ನಿಮಗೆ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಹೈ ಕೋಎರ್ಸಿವಿಟಿ ಅಂತ ಹೇಳ್ತಾರೆ. ಯಾವ ಮೆಟೀರಿಯಲ್ಸ್ಗೆ ಲೋ ರಿಟೆಂಟಿವಿಟಿ, ಹೈ ಕೋಯರ್ಸಿವಿಟಿ ಇರುತ್ತೋ ಅದನ್ನು ನಾವು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆಗಿ ಯೂಸ್ ಮಾಡಬಹುದು, ಇಲ್ಲ ತಯಾರಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಈಸ್ ಸ್ಟೀಲ್ ಅಂತ ಕರಿತೀವಿ. ಆ್ಯಂಡ್ ವೆನೆವರ್ ವಿ ಗೋ ದಿ ಸಾಫ್ಟ್ ಐರನ್ ನಾವು ತಗೊಂಡಿದ್ದಾಗ ಇದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ತಯಾರಿಗೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಮೆಟೀರಿಯಲ್ಸ್ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ಸ್ಗೆ ನಾವು ಯೂಸ್ ಮಾಡಬಹುದು ಅಂತಂದಾಗ, ಸಿ ಹಿಯರ್ ದ ಮೆಟೀರಿಯಲ್ ವಿಚ್ ಆರ್ ಹ್ಯಾವಿಂಗ್ ಹೈ ರಿಟೆಂಟಿವಿಟಿ and low coercivity. Such materials are called as what are they used to prepare electromagnets ಅಂತ ಹೇಳ್ತಾರೆ. electromagnets ಗೊತ್ತಾದಲ್ಲಪ್ಪ. These are the very very important points we have to keep in our mind in order to solve the problems in magnetism and matter. So let us solve few numerical problems. ನೋಡಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು ಹೇಳುತ್ತೆ ಅಂತ ಅಬ್ಸರ್ವ್ ಮಾಡಿ. See the first question, what they saying to us here, the main difference between electric lines of force and magnetic lines of force, main difference ಏನಪ್ಪ ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ನಾವು ಓದಿದ್ದೀವಿ, ಪ್ರಾಪರ್ಟೀಸ್ನ ಓದಿದ್ದೀವಿ ಅಂತ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಓಪನ್ ಕರ್ವ್ಸ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಒಂದು ಕ್ಲೋಸ್ಡ್ ಕರ್ವ್ಸ್ ಆಗಿರುತ್ತೆ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ದ ನಿಕಲ್ ಶೋಸ್ ಫೆರ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಟ್ ರೂಮ್ ಟೆಂಪರೇಚರ್ ಇಫ್ ಟೆಂಪರೇಚರ್ ಇನ್ಕ್ರೀಸ್ಡ್ ಬಿಯಾಂಡ್ ಕ್ಯೂರಿ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತಂದಾಗ ಏನಾಗುತ್ತೆ ಅಂತಂದಾಗ, ಸಿ ಹಿಯರ್ ಐ ಸೆಡ್ ನೋಮಾ, ಇಫ್ ದ ಟೆಂಪರೇಚರ್ ಇನ್ಕ್ರೀಸ್ ಬಿಯಾಂಡ್ ಆರ್ ಅಬೌವ್ ವಿಚ್ ಅಂತ ಹೇಳಿದಾಗ ಇಟ್ ಗೋಸ್ ಟು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ನಿಕಲ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಯಾವಾಗ ಕ್ಯೂರಿ ಟೆಂಪರೇಚರ್ ಜಾಸ್ತಿ ಆಗುತ್ತೋ ಅದು ಪ್ಯಾರಾಮ್ಯಾಗ್ನೆಟಿಸಮ್ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಲೇಟರ್ ನೋಡಿ, ದ ಲೈನ್ on the earth's surface join the point where the field is horizontal. ಫೀಲ್ಡ್ ಅನ್ನೋದು ಹಾರಿಜಾಂಟಲ್ ಆಗಿರುತ್ತೆ. ಆ ಒಂದು ಲೈನ್ ಜಾಯಿನ್ ಮಾಡೋದಕ್ಕಂಥದ್ದು ಏನಾಗಂತ ಕರಿತೀವಿ ನಾವು ಅಂತಂದಾಗ ವಿ ಕಾಲ್ ಇಟ್ ಆಸ್ ಮ್ಯಾಗ್ನೆಟಿಕ್ ಈಕ್ವೇಟರ್ ಅಂತ ಹೇಳಿ. ದಿಸ್ ಆರ್ ಆಲ್ ಡೆಫಿನೇಷನ್ಸ್ ಆಫ್ ದ ಟರ್ಮ್ಸ್. ಮ್ಯಾಗ್ನೆಟಿಕ್ ಈಕ್ವೇಟರ್ ಅಂದ್ರೆ ಏನಪ್ಪ ಅಂತಂದ್ರೆ ದ ಲೈನ್ ಆನ್ ದ ಅರ್ತ್ ಸರ್ಫೇಸ್ ಜಾಯಿನ್ ದ ಪಾಯಿಂಟ್ ವೇರ್ ದ ಫೀಲ್ಡ್ ಈಸ್ ಹಾರಿಜಾಂಟಲ್ ಅಂತ ಕರಿತೀವಿ. ದಿಸ್ ಆರ್ ಆಲ್ ಬೈ ಡೆಫಿನೇಷನ್ಸ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ ಹೇಳಿದ್ದು. ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್, ನೋಡಿ ಇಲ್ಲಿ ದ ಫೋರ್ಸ್ ಬಿಟ್ವೀನ್ ಟೂ ಶಾರ್ಟ್ ಬಾರ್ ಮ್ಯಾಗ್ನೆಟ್ಸ್ ವಿತ್ ಮ್ಯಾಗ್ನೆಟಿಕ್ ಮೊಮೆಂಟ್ಸ್ M1 and M2 whose centers are r meters apart is 8 Newton ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ there are two bar magnets. Let us say North Pole and South Pole, in the South Pole and North Pole, their centers are different, separated by distance d ಅಂತ ಹೇಳ್ತಾರೆ. ನೋಡಿ ಇಲ್ಲಿ ನಮಗೆ ಗೊತ್ತಿದೆ F for dipoles. In case of dipoles, force between them is inversely proportional to r to the power of 4 ಅಂತ ಹೇಳ್ತಾರೆ. ದಟ್ ಈಸ್ ಡಿಸ್ಟೆನ್ಸ್ ಅಂತ. therefore we can say that F2 divided by F1 ಏನಪ್ಪ ಆಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ R1 divided by R2 ಹೋಲ್ ಸ್ಕ್ವೇರ್ ಅಂತ ಹೇಳ್ಬೋದು. R1 ಅಂದ್ರೆ R ಪವರ್ 4 ಅಪ್ಪ ಇದು. R2 ಅಂತಂದಾಗ 2R ಅಂತ ಕೊಟ್ಟಿದ್ದಾರೆ. ಯು ವಿಲ್ ಗೆಟ್ ಇಟ್ ಆಸ್ 1/16 ಅಂತ ಬರುತ್ತೆ. therefore we can say that F2 becomes equals to F by 16.
What is the F value they have given here? 8 divided by 16 ಅಂತಂದರೆ you will get 1/2 which is nothing but 0.5 Newton ಅಂತ ಹೇಳ್ಬೋದು. Hence we can go with option D. Option D. ಅರ್ಥ ಇದಲ್ವ ಏನು ಹೇಳಿದೀವಿ ಅಂತ. See the next problem. The magnet of pole strength M and magnetic moment capital M is cut into two pieces along its axis. Along its axis. ಇಲ್ಲಿ magnetic moment now becomes ಅಂತ ಹೇಳ್ತಾರೆ. Along its axis ಏನಾಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ. ಆಕ್ಸಿಸ್ ಅಲ್ಲಿ ನಿಮಗೆ ಕಟ್ ಅಲಾಂಗ್ ಇಟ್ಸ್ ಆಕ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗಾದರೆ ಬಾರ್ ಮ್ಯಾಗ್ನೆಟ್ನ ಇನಿಷಿಯಲ್ ಮೂಮೆಂಟ್ ಏನಪ್ಪ ಇರುತ್ತೆ ನಿಮ್ಗೆ ಇಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಕಟ್ ಅಲ್ವಾ ಇಲ್ಲಿ ಇನಿಷಿಯಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು 2L ಅಂತ ಮಾಡೋಣ. ನಾಟ್ ಕ್ಯಾಪಿಟಲ್ ಎಮ್, ದಿಸ್ ಸ್ಮಾಲ್ ಎಮ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಯಾವಾಗಾದರೆ ನಮಗೆ ಕಟ್ ಆಗುತ್ತೋ ನಮಗೆ 2 ಬಾರ್ ಮ್ಯಾಗ್ನೆಟ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಈಸ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್, ಇದು ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ನ್ಯೂ ಪೋಲ್ ಸ್ಟ್ರೆಂತ್ ಅನ್ನೋದು ನಿಮಗೇನಾಗುತ್ತೆ m/2 ಆಗುತ್ತೆ. ಲೆಂತ್ ವಿಲ್ ನಾಟ್ ಚೇಂಜ್. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ನ್ಯೂ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದೇನಾಗುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ m' ಇಂಟು L'. m' ಅಂತಂದರೆ m/2 ಇಂಟು 2L ವಿಚ್ ಈಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ M/2 ಅಂತ ಬರುತ್ತೆ. ದೇರ್ ಫೋರ್ ಏನ್ರಿ ಆಗುತ್ತೆ ನಮಗೆ ಇಲ್ಲಿ ಆಪ್ಷನ್ ಎ ಅಂತ ಹೇಳ್ಬೋದು. ಕರೆಕ್ಟ್ ಏನಪ್ಪ? ಸೊ ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಸೇಯಿಂಗ್ ಟು ಆಸ್ a bar magnet of magnetic moment capital M and length L is cut into 2 equal parts each of length L/2 ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಟು ಲೆಂತ್ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿದಾಗ ಏನಾಗುತ್ತೆ ನಿಮಗೆ ಅಂತಂದಾಗ ಸಿ ಹಿಯರ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್ ಇಲ್ಲಿ ನೋಡಿ ಇಲ್ಲಿ ದಿಸ್ ಈಸ್ ನಾರ್ತ್ ಪೋಲ್, ದಿಸ್ ಸೌತ್ ಪೋಲ್. ಏನಾಗುತ್ತೆ ಇಲ್ಲಿ ಇನಿಷಿಯಲ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು M ಇಂಟು 2L ಅಂತ ತಗೋಣ. ಇಲ್ಲಿ ಫೈನಲ್ ಮ್ಯಾಗ್ನೆಟಿಕ್ ಮೂಮೆಂಟ್ L' ಅನ್ನೋದು ಏನಾಗ್ತದೆ ನಿಮ್ಗೆ ಇಲ್ಲಿ 2L/2 ಆಗ್ತಾ ಇದೆ. ಪೋಲ್ ಸ್ಟ್ರೆಂತ್ ಅನ್ನೋದೇನು ಚೇಂಜ್ ಆಗ್ತಾ ಇಲ್ಲ. therefore new magnetic moment is equals to m' into L'. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get m/2 ಅಂತ ಹೇಳ್ತಾರೆ. ಈಚ್ ಪಾರ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನೋದು ನಿಮಗೆ m/2 ಅಂತ ಬರುತ್ತೆ. So next question, what they saying here, needles N1, needles ಅಂದ್ರೆ ಕಂಪಾಸ್ ನೀಡಲ್ಸ್ ಇನ್ನ ಮ್ಯಾಗ್ನೆಟಿಕ್ ನೀಡಲ್ಸ್ ಅಂತ ಅರ್ಥ ಮಾಡ್ಕೋಬೇಕು. N1, N2 and N3 are made of ferro, para and diamagnetic substances respectively. A magnet when brought close to them, ಒಂದು ಮ್ಯಾಗ್ನೆಟ್ನ ಈ ಮೆಟೀರಿಯಲ್ಸ್ ಹತ್ರಕ್ಕೆ ತಂದಿದ್ದಾಗ ಯಾವ್ದಾವುದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಇಲ್ಲ ಪ್ರಾಪರ್ಟಿನ ತೋರಿಸುತ್ತೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಇದು ಫೆರ್ರೋ ಅಲ್ಲಪ್ಪ, ಫೆರ್ರೋ ಅಂತಂದ್ರೆ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಆಗುತ್ತೆ, ಪ್ಯಾರಾ ಅಂದರೆ ವೀಕ್ಲಿ ಅಟ್ರಾಕ್ಟ್ ಆಗುತ್ತೆ, ಡಯಾ ಅಂದರೆ ರೆಪಲ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಇಫ್ ಯು ರೀಡ್ ದ ಆಪ್ಷನ್ಸ್ ನೋಡಿ ಇಲ್ಲಿ ಅಟ್ರಾಕ್ಟ್ N1 ಸ್ಟ್ರಾಂಗ್ಲಿ, N2 ವೀಕ್ಲಿ ಆ್ಯಂಡ್ ರೆಪಲ್ N3 ವೀಕ್ಲಿ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ, ಆಪ್ಷನ್ ಬಿ ಸಾರಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಎ ಬಾರ್ ಮ್ಯಾಗ್ನೆಟ್ ಈಸ್ ಆಸಿಲೇಟಿಂಗ್ ಇನ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಅ ಟೈಮ್ ಪೀರಿಯಡ್ T ಅಂತ ಕೊಟ್ಟಿದ್ದಾರೆ. ಓಕೆನಾ, ವಾಟ್ ಹ್ಯಾಪನ್ಸ್ ಟು ಇಟ್ಸ್ ಪೀರಿಯಡ್ ಅಂಡ್ ಮೋಷನ್ ಇಫ್ ಇಟ್ಸ್ ಮಾಸ್ ಈಸ್ ಕ್ವಾರ್ಟರ್ಬಲ್ಡ್ ಅಂತ ಹೇಳ್ತಾರೆ. ಕ್ವಾರ್ಟರ್ಬಲ್ಡ್ ಅಂತಂದರೆ 4 times ಅಂತ ಅರ್ಥ. ಓಕೆ, ಕ್ವಾರ್ಟರ್ಡ್ ಅಂತಂದರೆ 1/4, ಕ್ವಾರ್ಟರ್ಬಲ್ಡ್ ಅಂದರೆ 4 times ಮಾಡಿದ್ದಾರೆ ಅಂತ ಅರ್ಥ. therefore what can you say about this? ನಮಗೆ ಗೊತ್ತಿರೋದು ಒಂದೇ ವಿಷಯ, time period is directly proportional to square root of moment of inertia and is directly proportional to mass ಅಂತ ಹೇಳ್ಬೋದು. Okay, therefore you can say that T2 divided by T1 is equals to M2 divided by M1 which is nothing but 2M by M. ನಾವು ಮಾಡಿದ್ದಾಗ you will get what is the root 2 ಸಾರಿ 4 ಅಲ್ವಾ ಇಲ್ಲಿ ಕೊಟ್ಟಿರೋದು ನಿಮಗೆ 4 times ಅಂತ ಹೇಳಿದ್ದಾರೆ. therefore we can say that M ಕ್ಯಾನ್ಸಲ್ ಆದರೆ root 4 ಬರುತ್ತೆ which is nothing but 2t ಆಗಿರುತ್ತೆ. ಓಕೆನಾ, therefore you can say that motion remains simple harmonic with time period is equals to 2t ಅಂತ ಹೇಳ್ಬೋದು. later we have to understand next one ನೋಡಿ, if horizontal and vertical component of Earth's magnetic field are equal, BV is equal to BH ಅಂತ ಹೇಳ್ತಾರೆ. BV is equals to BH ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ what is a dip ನಮ್ಗೆ ಗೊತ್ತಲ್ವಾ, tan delta is equals to what is the formula, BV by BH which is nothing but 1 which implies dip is equals to 45 degree ಅಂತ ಹೇಳ್ತಾರೆ. ಫಾಲೋ ಮಾಡ್ತಾ ಇದ್ರಲ್ಲಪ್ಪ ಏನು ಹೇಳ್ತಾ ಇದೀವಿ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 2 identical magnetic dipoles of magnetic moment M1 ಎಷ್ಟು ಕೊಟ್ಟಿದ್ದಾವೆ ಈಚ್ ಅಂತ ಕೊಟ್ಟಿದ್ದಾರೆ. M1 is equals to M2 which is equals to 1 ampere meter square ಅಂತ ಕೊಟ್ಟಿದ್ದಾರೆ. placed at a separation of 2 meter with their axis perpendicular to each other ಅಂತ ಕೊಟ್ಟಿದ್ದಾರೆ. The resultant magnetic field at point midway between the dipole is ಅಂತ ಕೇಳ್ತಾ ಇದ್ದಾರೆ. Let us say that there are two dipoles
is one dipole, let us say, and there is another dipole. ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ದಿಸ್ ಇಸ್ ಎ ಸೌತ್ ಪೋಲ್, ಇಸ್ ದ ನಾರ್ತ್ ಪೋಲ್ ಅಂತ ಕನ್ಸಿಡರ್ ಮಾಡೋಣ. ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಗೆ ಇಲ್ಲಿ ಈ ರೀತಿ ಪ್ಲೇಸ್ ಮಾಡಿದ್ದಾರೆ. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ. ಓಕೆನಾ, ದಿಸ್ ಈಸ್ M1 ಅಂತ ತಗೊಳ್ಳೋಣ, ಇದು M2 ಅಂತ ತಗೊಳ್ಳೋಣ. ಈ ಪಾಯಿಂಟ್ ಪಿ ಅನ್ನೋದು ನಿಮಗೆ ನೋಡಿ ಫಸ್ಟ್ ಮ್ಯಾಗ್ನೆಟ್ಗೆ ಈಕ್ವಟೋರಿಯಲ್ ಪಾಯಿಂಟ್ ಆಗಿರುತ್ತೆ, ಸೆಕೆಂಡ್ ಮ್ಯಾಗ್ನೆಟ್ಗೆ ಇದು ನಿಮಗೆ ಆಕ್ಸಿಯಲ್ ಪಾಯಿಂಟ್ ಆಗಿರುತ್ತೆ. ದೇರ್ ಫೋರ್ ಯು ಕ್ಯಾನ್ ಸೇ ದಟ್ B1 ಏನಪ್ಪ ಫಾರ್ಮುಲಾ ನಮ್ಗೆ ಇಲ್ಲಿ μ0/4π ಇಂಟು 2m ಬರುತ್ತೆ. B1 ಅಂತಂದರೆ ಏನು ಬರುತ್ತೆ, ಈಕ್ವಟೋರಿಯಲ್ ಪಾಯಿಂಟ್ ಅಲ್ವಾ. ಯು ಕ್ಯಾನ್ ಸೇ m/r² ಅಂತ ಹೇಳ್ಬೋದು. m/r². r ಅಂದರೆ ಎಷ್ಟಪ್ಪ ಇಲ್ಲಿ ನಿಮಗೆ ಅಂತಂದಾಗ 1 ಮೀಟರ್ ಆಗಿರುತ್ತೆ. ಓಕೆ, ಆ್ಯಂಡ್ B2 ವ್ಯಾಲ್ಯೂ ಏನಾಗಿರುತ್ತೆ ನೋಡಿ ಇಲ್ಲಿ μ0/4π ಇಂಟು 2m/r². ದೇರ್ ಫೋರ್ ವಾಟ್ ಈಸ್ ದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ ಇಲ್ಲಿ ಈಕ್ವಟೋರಿಯಲ್ ಪಾಯಿಂಟ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ಹೇಗಿರುತ್ತೆ ಅಂತಂದಾಗ ಇದಕ್ಕೆ ಆಪೋಸಿಟ್ ಆಗಿ ಹೀಗಿರುತ್ತೆ ನಿಮಗೆ B1 ಅನ್ನೋದು ನಿಮಗೆ. ಅದೇ B2 ಅನ್ನೋದು ಹೇಗಿರುತ್ತೆ ನಿಮಗೆ ಅಂತಂದಾಗ ಇಟ್ ವಿಲ್ ಬಿ B2. ದೇರ್ಫೋರ್ ರಿಸಲ್ಟೆಂಟ್ ಹೇಗಿರುತ್ತೆ ನಿಮಗೆ ಅಂತಂದರೆ ಲೈಕ್ ದಿಸ್, B net is equals to, you can say it is equals to root of B1² ಪ್ಲಸ್ B2² ಅಂತ ಹೇಳ್ತೀವಿ. B1² ಪ್ಲಸ್ B2². ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ ಹೇಳಿ ನೋಡೋಣ. ಇಟ್ ಈಸ್ ಈಕ್ವಲ್ಸ್ ಟು √5 ಅಂತ ಹೇಳ್ಬೋದಾ? ಇಟ್ ಈಸ್ ಈಕ್ವಲ್ಸ್ ಟು √5 ಟೈಮ್ಸ್ B1 ಆರ್ B2. √5 ಟೈಮ್ಸ್ ಅಂತಂದರೆ ನಿಮ್ಗೇನು ಬರುತ್ತಿಲ್ಲ ನಮಗೆ, ಯು ಕ್ಯಾನ್ ಸೇ ದಟ್ √5 ಇಂಟು ನೋಡಿ ಸಿಂಪ್ಲಿಫೈ ಮಾಡಿ √5 ಇಂಟು μ0/4π ಅಂದರೆ 10⁻⁻7 ಇಂಟು m ಅಂದರೆ 1, r ಅಂದರೆ 1, ವಿಚ್ ಈಸ್ ನಥಿಂಗ್ ಬಟ್ √5 ಇಂಟು 10⁻⁻7 ಟೆಸ್ಲಾ ಅಂತ ಬರುತ್ತೆ. ಸೊ ಇದು r ಅಂತ ಪ್ರಿಂಟ್ ಆಗಿದೆ, ಪ್ಲೀಸ್ ಚೇಂಜ್ ಮಾಡಗಲಿ √5. ವಿಲ್ ಗೋ ವಿತ್ ಆಪ್ಷನ್ ಬಿ, ಆಪ್ಷನ್ ಬಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಹಿಯರ್, two isolated point poles of strength m1 is equals to 30 ampere meter ಅಂತ ಕೊಟ್ಟಿದ್ದಾರೆ, m2 is equals to 60 ampere meter ಕೊಟ್ಟಿದ್ದಾರೆ, are placed at a distance r is equals to 0.3 meter. Then what is the force of repulsion? Force of repulsion ನಮಗೆ ಗೊತ್ತಿದೆ, ಅಕಾರ್ಡಿಂಗ್ ಟು ಕೂಲಂಬ್ಸ್ ಲೈನ್ ಹೇಳ್ಬೋದು ನಾವಿಲ್ಲಿ μ0/4π ಇಂಟು m1 m2 ಡಿವೈಡ್ ಬೈ r². ಸಬ್ಸ್ಟಿಟ್ಯೂಟ್ ಮಾಡೋಣ, ಇಲ್ಲೇನು ಬರುತ್ತೆ ಅಂತ ನೋಡೋಣ. 30 ಇಂಟು 60 ಡಿವೈಡ್ ಬೈ 0.3 ಇಂಟು 0.3 ಏನಪ್ಪ ಆಗುತ್ತೆ 0.09 ಆಗಿರುತ್ತಲ್ವಾ. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಹೇಳಿ ನೋಡೋಣ. ಇಲ್ಲಿ 10⁻⁻5 ಇಂಟು 18 ಡಿವೈಡ್ ಬೈ 9/100 ಅಂತಂದರೆ ಮೇಲೆ ಹೋಗುತ್ತೆ ನೋಡಿ. ಇಲ್ಲಿ 2 ಇಂಟು 10⁻⁻3 ನ್ಯೂಟನ್ ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್? ದೇರ್ ಫೋರ್ ವಿ ಕ್ಯಾನ್ ಸೇ ಆಪ್ಷನ್ ಎ ಈಸ್ ದ ಸೂಟಬಲ್ ಅಂಡ್ ಬೆಸ್ಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು, ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಈಸ್ 0.1 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಸಸ್ಪೆಂಡೆಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಇಂಟೆನ್ಸಿಟಿ. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ? ದೇ ಹ್ಯಾವ್ ಗಿವೆನ್ 3 ಇಂಟು 10⁻⁻4 ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ದ ಕಪಲ್ ಅಂತಂದಾಗ ವಿ ಹ್ಯಾವ್ ಟು ಫೈಂಡ್ ಔಟ್ ಟಾರ್ಕ್. ಥೀಟಾ is equals to 30 degree. So how can you calculate this? Tau is equals to mb sin theta. What is m value here? 0.1 into b value is 3 into 10⁻⁻4 into sin theta. Sin 30 ಅಂದರೆ 1/2 ಅಲ್ಲಪ್ಪ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ 1.5 ಇಂಟು 10⁻⁻5 ಅಂತ ಬರುತ್ತೆ. ಇಸ್ ಇಟ್ ರೈಟ್? ನ್ಯೂಟನ್, ಯೂನಿಟ್ ಏನಪ್ಪ ನ್ಯೂಟನ್ ಮೀಟರ್. ಸೊ ಆಪ್ಷನ್ಸ್ ಚೆಕ್ ಮಾಡ್ಕೊಂಡಿದ್ರೆ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಸೇಯಿಂಗ್ ಟು ಅಸ್ ಹಿಯರ್, ಅಬ್ಸರ್ವ್ ಮಾಡಿ. At a temperature of 30 degrees Celsius, the susceptibility of a ferromagnetic material is found to be CL 𝐿. Okay, its susceptibility at 330 degrees Celsius. T1 ಎಷ್ಟು ಕೊಟ್ಟಿದ್ದಾರೆ ನಿಮಗೆ 30 ಪ್ಲಸ್ 273 ವಿಚ್ ಇಸ್ ನಥಿಂಗ್ ಬಟ್ 303 ಕೆಲ್ವಿನ್ ಅಂತ ಹೇಳಿದ್ದಾರೆ. 𝐿1 is equals to 𝐿 ಅಂತ ಕೊಟ್ಟಿದ್ದಾರೆ. T2 ಏನಪ್ಪ ಕೊಟ್ಟಿದ್ದಾರೆ ನಿಮಗೆ 333 ಪ್ಲಸ್ 273. ಹೌ ಮಚ್ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ ಹಿಯರ್? ಯು ವಿಲ್ ಗೆಟ್ ದ ಆನ್ಸರ್ 606 ಅಂತ ಬರುತ್ತೆ.
606 ಕೆಲ್ವಿನ್ ಆ್ಯಡ್ ಮಾಡಿದಾಗ. ದೆನ್ ವಾಟ್ ದೇರ್ ಆಸ್ಕಿಂಗ್ 𝐼2 ಎಷ್ಟು ಅಂತ ಕೇಳ್ತಾರೆ. ನಮಗೆ ಗೊತ್ತಿದೆ 𝐼 ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ದೇರ್ ಫೋರ್ ಯು ಕ್ಯಾನ್ ರೈಟ್ 𝐼2 by 𝐼1 ಈಸ್ ಈಕ್ವಲ್ಸ್ ಟು T1 by T2. ವಾಟ್ ಈಸ್ T1 ವ್ಯಾಲ್ಯೂ ಹಿಯರ್ 303 ಡಿವೈಡ್ ಬೈ 606 ಅಂತಂದರೆ ನಿಮಗೆ 1/2 ಅಂತ ಬರುತ್ತೆ. ದೇರ್ ಫೋರ್ ಏನಪ್ಪ ಬರುತ್ತೆ ನಮಗೆ ಇಲ್ಲಿ 𝐼2 ಅನ್ನೋದು ನಿಮಗೆ we can say 𝐼2 is equals to 0.5 times 𝐼 ಅಂತ ಬರುತ್ತೆ. ಸೊ you can go with ಆಪ್ಷನ್ ಬಿ. ಆಪ್ಷನ್ ಬಿ ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೀದಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಥಿನ್ ಬಾರ್ ಮ್ಯಾಗ್ನೆಟ್ ಆಫ್ ಲೆಂತ್ 2L and 2B pole strength M and magnetic moment M ಅಂತ ಕೊಟ್ಟಿದ್ದಾರೆ. is divided into 4 equal parts ಅಂತ ಹೇಳ್ತಾರೆ. 4 equal parts with length and breadth of each part being half of the original ಅಂತ ಹೇಳ್ತಾರೆ. half of the original. then the pole strength half. ಸಾಲ್ವ್ ಮಾಡ್ಕೊಂತೀರ ನೀವು ಇಲ್ಲಿ. ಸಾಲ್ವ್ ಬೈ yourself. ನೀವೇ ಸಾಲ್ವ್ ಮಾಡಿ ಏನು ಬರುತ್ತೆ ಅಂತ ನೋಡಿ. ನಾನು ಆಲ್ರೆಡಿ ನಿಮಗೆ ಹಿಂಟ್ ಕೊಟ್ಟಿರ್ತೀನಿ. ಇಟ್ ಶುಡ್ ಬಿಕಮ್ ಈಕ್ವಲ್ ಟು ಪೋಲ್ ಸ್ಟ್ರೆಂತ್ ಅಷ್ಟೇ ಕೇಳ್ತಾ ಇರೋದು ನಿಮಗೆ. ಜಸ್ಟ್ ಕ್ಯಾಲ್ಕುಲೇಟಿಂಗ್ ಪೋಲ್ ಸ್ಟ್ರೆಂತ್ ಯು ಶುಡ್ ಗೆಟ್ ದ ಆನ್ಸರ್ ಆಸ್ ಅ ಬಿ. ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ 4 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನಿಮಗೆ ಹಿಂಟ್ ಕೊಟ್ಟಿರ್ತೀನಿ, ನಿಮಗೆ ಚೆಕ್ ಮಾಡಿ. ದಿಸ್ ಇಸ್ ಅ ಬಾರ್ ಮ್ಯಾಗ್ನೆಟ್. ಇಟ್ ಈಸ್ ಡಿವೈಡ್ ಇಂಟು 4 ಪಾರ್ಟ್ಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ಆನ್ಸರ್ ಆಸ್ m/2. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಲ್ಲಿ 2 points A and B are situated at a distance x and 2x respectively from the nearer pole of a magnet 2 cm long ಅಂತ ಹೇಳ್ತಾ ಇದ್ದಾರೆ. The ratio of magnetic field at A and B, ratio of magnetic field at A and B ಅಂತ ಕೊಟ್ಟಿದ್ದಾರೆ. Let us say this is a bar magnet. ಅಬ್ಸರ್ವ್ ಮಾಡ್ತಾ ಇದ್ದಾರೆ. ವಾಟ್ ಇಸ್ ಅ 2 cm ಲಾಂಗ್ ಅಲ್ವಾ ಹೇಳ್ತಾ ಇರೋದು ನಿಮಗೆ. 2 cm long. Let us say this is a point A and this is a point B. ಪಾಯಿಂಟ್ ಎ ಅನ್ನೋದು ನಿಮ್ಗೆ ಎಷ್ಟು ದೂರದಲ್ಲಿದೆ? ಎಕ್ಸ್ ಡಿಸ್ಟೆನ್ಸಲ್ಲಿದೆ. ಪಾಯಿಂಟ್ ಬಿ ಅನ್ನೋದು ನಿಮ್ಗೆ ಎಷ್ಟು ದೂರದಲ್ಲಿದೆ? 2x ಡಿಸ್ಟೆನ್ಸಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ದೆನ್ ದರ್ ಆಸ್ಕಿಂಗ್ ವಾಟ್ ಇಸ್ ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. BA ಡಿವೈಡ್ ಬೈ BB ಈಸ್ ಈಕ್ವಲ್ಸ್ ಟು, ನಮಗೆ ಗೊತ್ತಿದೆ B is inversely proportional to distance cube ಅಲ್ಲಪ್ಪ ನಿಮಗೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ನೋಡಿ ಇಲ್ಲಿ 2x whole cube divided by x cube which is nothing but 8:1 ಅಂತ ಬರುತ್ತೆ. ಓಕೆ, therefore we can go with approximately 8:1. See the next problem what they are saying to us. ನೋಡಿ ಇಲ್ಲಿ work done in turning a magnet of magnetic moment M by an angle of 90 degree from the magnetic meridian is n times the corresponding work done to turn through an angle of 60 degree where n is ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಕೇಸ್ ನಾವು ಚೆಕ್ ಮಾಡೋಣ. W1 ಫಸ್ಟ್ ಕೇಸ್ ನೋಡೋಣ. ಸೀದಾ ಫಸ್ಟ್ ಕೇಸಲ್ಲಿ ನಿಮಗೆ θ1 ಅನ್ನೋದು 0 ಡಿಗ್ರಿ ಇದೆ, θ2 ಅನ್ನೋದು ನಿಮಗೆ 90 ಡಿಗ್ರಿ ಇದೆ. therefore W is equals to MB into cos 0 minus cos 90. What is the value of this? You will get it is equals to M into B ಅಂತ ಬರುತ್ತೆ. let it be equation 1. W1 ಅಂತ ತಗೊಳ್ಳೋಣ. ಅದು ನಿಮಗೆ ಕೇಸ್ 2 ಒಂದ್ಸರಿ ನೋಡೋಣ. ಸೆಕೆಂಡ್ ಕೇಸ್ θ1 ಅನ್ನೋದು 0 ಆಗಿರುತ್ತೆ, θ2 ಅನ್ನೋದು ನಿಮಗೆ 60 ಡಿಗ್ರಿ ಆಗಿರುತ್ತೆ. therefore W2 ಅನ್ನೋದು ಏನಾಗಿರುತ್ತೆ ನೋಡಿ ಇಲ್ಲಿ MB into cos 0 minus cos 60 ಡಿಗ್ರಿ. you will get the answer. ಎಷ್ಟು ಬರ್ತಾವೆ ನಿಮ್ಗೆ ಇಲ್ಲಿ? MB into 1 minus 1/2 ಅಂತ ಬರುತ್ತೆ, which is nothing but MB by 2. let it be equation 2 ಅಂತ ಹೇಳಿದ್ದಾರೆ. ಗೊತ್ತಾದ ಹೇಳಿದ್ದು n times the corresponding work done. W1 ಅನ್ನೋದು ನಿಮ್ಗೆ ಎಷ್ಟು ಕೇಳಿದಾರೆ ನಿಮ್ಗೆ ಇಲ್ಲಿ? W1 becomes equals to ಗಿವೆನ್ ರೀ ಇದು W1 ಏನು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಅಂತಂದಾಗ W1 is equals to n times W2 ಅಂತ ಬರುತ್ತೆ. therefore ನಾವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಏನು ಬರುತ್ತೆ ಅಂತ ನಿಮ್ಗೆ ಇಲ್ಲಿ W2 ಅನ್ನೋದೇನಪ್ಪ ಇದೆ ನಿಮ್ಗೆ ಇಲ್ಲಿ W2 becomes equals to W1 by 2. ಸೊ ಕಂಪೇರ್ ಮಾಡ್ಕೊಂಡಿದ್ದಾಗ W1 ಅನ್ನೋದು ನಿಮಗೆ 2 times W2 ಬರುತ್ತೆ. therefore n becomes equals to 2 ಅಂತ ಹೇಳ್ಬೋದು. ಅರ್ಥ ಆಗ್ತದೆ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಹ್ಯಾವ್ ಗಿವೆನ್ ಟು ಅಸ್. ನೋಡಿ ಇಲ್ಲಿ ಎ ಸ್ಟೀಲ್ ವೈರ್ ಆಫ್ ಲೆಂತ್ L ಹ್ಯಾಸ್ ಅ ಮ್ಯಾಗ್ನೆಟಿಕ್ ಮೊಮೆಂಟ್ M ಅಂತ ಹೇಳ್ತಾರೆ. M ಅಂದಾಗ M ಇಂಟು L ಅಂತ ತಗೊಳ್ಳೋಣ.
ಇಟ್ ಈಸ್ ದೆನ್ ಬೆಂಟ್ ಇಂಟು ಸೆಮಿ ಸರ್ಕ್ಯುಲರ್ ಆರ್ಕ್ ಅಂತ ಹೇಳ್ತಾರೆ. ನೋಡಿ, ಯಾವುದಾದ್ರೂ ಒಂದು ವೈರ್ನ ಆರ್ಕಾಗ ಬೆಂಡ್ ಮಾಡಿದ್ದಾರೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ವಾಟ್ ಈಸ್ ದ ನ್ಯೂ ಲೆಂತ್ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ಎಲ್ ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು 2L sin θ/2 ಡಿವೈಡ್ ಬೈ θ ಅಂತ ಬರುತ್ತೆ. ಓಕೆನಾ. ಡಿಸ್ಪ್ಲೇಸ್ಮೆಂಟ್ ದಿಸ್ ಇಸ್ ದ ನಾರ್ತ್ ಪೋಲ್ and this is a south pole. This is a distance ಎಷ್ಟು ಬರುತ್ತೆ ನಿಮಗೆ ಅಂತಂದರೆ 2L sin θ/2 ಡಿವೈಡ್ ಬೈ θ ಅಂತ ಬರುತ್ತೆ. therefore ಕ್ಯಾಲ್ಕುಲೇಟ್ ಮಾಡೋಣ. ನ್ಯೂ ಮ್ಯಾಗ್ನೆಟಿಕ್ ಮೊಮೆಂಟ್ ಇಲ್ಲಿ ಸೆಮಿ ಸರ್ಕ್ಯುಲರ್ ಆರ್ಕ್ ಅಂತಂದರೆ θ ಅನ್ನೋದು 180 ಡಿಗ್ರಿ ಆಗಿರುತ್ತೆ. therefore m dash becomes equals to m into L dash. so m into what is L dash value here? 2L sin 90 divided by pi ಅಂತ ಬರೀಬಹುದು. ಸೊ m into 2L m into L ಅಂದ್ರೆ ಏನಪ್ಪ? ಕ್ಯಾಪಿಟಲ್ M ಇಂಟು 2 ಬೈ ಪೈ ಅಂತ ಬರುತ್ತೆ. ಸೊ ವಿಲ್ ಗೆಟ್ ದ ಆನ್ಸರ್ ಆಸ್ 2m by pi. ಗೊತ್ತಾಯ್ತಲ್ವ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೀದಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ದ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಟು ಐಡೆಂಟಿಕಲ್ ಮ್ಯಾಗ್ನೆಟ್ಸ್ ಈಚ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ m0. ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಡೈರೆಕ್ಷನ್ ಅದು ಯಾವಾಗಲೂ ಸೌತ್ ಪೋಲಿಂದ ನಾರ್ತ್ ಪೋಲ್ಗೆ ಇರಬೇಕು. ಲೆಟ್ಸ್ ಸೇ m1 is equals to m0. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಹೇಗಿರುತ್ತೆ ನೋಡಿ, ಇಲ್ಲಿ m2 is equals to m0 ಅಂತ ಕೊಟ್ಟಿದ್ದಾರೆ. ಹಾಗಿದ್ದ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಮ್? ಇಟ್ ಇಸ್ 60 ಡಿಗ್ರಿ ದೇ ಹ್ಯಾವ್ ಗಿವೆನ್. therefore ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಏನಪ್ಪ ಫಾರ್ಮುಲಾ ನಮ್ಗೆ ಇಲ್ಲಿ? ರೂಟ್ ಆಫ್ m1 ಸ್ಕ್ವೇರ್ ಪ್ಲಸ್ m2 ಸ್ಕ್ವೇರ್ ಪ್ಲಸ್ 2m1 m2 cos θ. ಇಸ್ ಇಟ್ ರೈಟ್? ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ m0 ಸ್ಕ್ವೇರ್ ಪ್ಲಸ್ m0 ಸ್ಕ್ವೇರ್ ಪ್ಲಸ್ 2 ಇಂಟು m1 ಇಂಟು m2 ಅಂತ m0 ಸ್ಕ್ವೇರ್ ಬರುತ್ತೆ. ಕಾಸ್ 60 ಡಿಗ್ರಿ ಅಂತ ಬರುತ್ತೆ. ಕಾಸ್ 60 2 2 ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ ಆಸ್ √3 m0 ಅಂತ ಬರುತ್ತೆ. is a net magnetic moment √3 m0. That is we can go with option C. Next problem ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಚೆಕ್ ಇಟ್. ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಇನ್ ವೈಬ್ರೇಷನ್ ಮ್ಯಾಗ್ನೆಟೋಮೀಟರ್. ಮ್ಯಾಗ್ನೆಟೋಮೀಟರ್ ಅಂದ್ರೆ ಏನಪ್ಪ ಅಂತಂದಾಗ ಎ ಡಿವೈಸ್ ಯೂಸ್ ಟು ಮೆಜರ್ ದ ಟೈಮ್ ಪೀರಿಯಡ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಇಲ್ಲಿ T1 is equals to 1.5 seconds ಅಂತ ಹೇಳಿದ್ದಾರೆ. ಟೈಮ್ ಪೀರಿಯಡ್ ಆಫ್ another magnet similar size and shape and mass but having 1/4 times magnetic moment ಅಂತ ಹೇಳ್ತಾ ಇದ್ದಾನೆ. that is m1/4 ಅಂತ ಕೊಟ್ಟಿದ್ದಾರೆ. m1/4. then they are asking what is the time period. so magnetic moment ಮತ್ತು time period ಹೇಗಪ್ಪ ರಿಲೇಟ್ ಆಗಿರುತ್ತೆ ನಮಗೆ? we know the time period is equals to 2 pi into root of I divided by mb, which implies time period is inversely proportional to square root of magnetic moment ಅಂತ ಹೇಳ್ತಾ ಇದೀವಿ. therefore we can say that T2/T1 is equals to root of m1/m2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ m1 ವ್ಯಾಲ್ಯೂ ಎಷ್ಟಪ್ಪ ನಿಮಗೆ? m1 ತಾನೇ ಇಲ್ಲಿ. m2 ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ m1/4 ಅಂತ ಕೊಟ್ಟಿದ್ದಾರೆ. ಯು ವಿಲ್ ಗೆಟ್ ದ ಆನ್ಸರ್ ಆಸ್ 2. therefore T2 becomes equals to 2T1. T1 ವ್ಯಾಲ್ಯೂ ಎಷ್ಟಪ್ಪ ನಿಮ್ಗೆ ಇಲ್ಲಿ? 2 into 1.5 which is nothing but 3 seconds ಅಂತ ಹೇಳ್ತೀವಿ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಗೊತ್ತಾಗಿದಲ್ವಾ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ವಾಟ್ ದೇ ಸೇಯಿಂಗ್ ಟು ಅಸ್ ಮೊಮೆಂಟ್ ಆಫ್ ಮ್ಯಾಗ್ನೆಟ್ ಈಸ್ 1.2 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ಇಟ್ಸ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್? ನೋಡಿ ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಕೊಟ್ಟಿದ್ದಾರೆ. therefore ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 15 2s 30 ಅಲ್ಲಪ್ಪ. 30 into 10 to the power of -6 meter square ಅಂತ ಬರುತ್ತೆ. ನಮಗೆ ಗೊತ್ತಿದೆ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಈಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ 1.2 ಡಿವೈಡ್ ಬೈ 30 into 10 to the power of -6 ಏನಪ್ಪ ಆಗುತ್ತೆ ಇಲ್ಲಿ ನಮಗೆ? ವಿಲ್ ಗೆಟ್ 0.4 into 10 to the power of 5 ಅಂತ ಬರುತ್ತೆ. ಸೊ ವಿ ಕ್ಯಾನ್ ಸೇ 4 into 10 to the power of 4 ಆಂಪಿಯರ್ ಪರ್ ಮೀಟರ್ ಅಂತ ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಗೊತ್ತಾಗಿದ್ದಲ್ಲಪ್ಪ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ. Two identical bar magnets are fixed with their centers at a distance d. ಅಲ್ಲಿ ಎರಡು ಫಿಕ್ಸ್ ಆಗಿದೆ ಅಂತ ಕೊಟ್ಟಿದ್ದಾರೆ.
A stationary charge Q is placed at the point P. ಓಕೆ, ಅಟ್ ದ ಪಾಯಿಂಟ್ ಪಿ ಹತ್ರ ನೀವು ಸ್ಟೇಷನರಿ ಚಾರ್ಜ್ ನಾನು ಬಿಟ್ಕೊ. ಸ್ಟೇಷನರಿ ಚಾರ್ಜ್ ಅಂತಂದರೆ ಅದರ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ ಟು 0 ಇನ್ ಬಿಟ್ವೀನ್ ದ ಗ್ಯಾಪ್ ಆಫ್ ಟೂ ಮ್ಯಾಗ್ನೆಟ್ಸ್ ಅಟ್ ಎ ಡಿಸ್ಟೆನ್ಸ್ ಕ್ಯಾಪಿಟಲ್ ಡಿ ಫ್ರಮ್ ದ ಸೆಂಟರ್ ಓ ಆಸ್ ಶೋನ್ ಇನ್ ದ ಫಿಗರ್. ವಾಟ್ ಇಸ್ ದ ಫೋರ್ಸ್ ಆನ್ ದ ಚಾರ್ಜ್? ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಏನಪ್ಪ, ನಾವು ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ ಅನ್ನು ಓದಿದ್ವಿ, QVB sin θ ಅಂತ ಅಂದ್ಬಿಟ್ಟು. ಇಲ್ಲಿ ಚಾರ್ಜ್ ಅನ್ನೋ ರೆಸ್ಟಲ್ಲಿದೆ, ಅಂದರೆ ವೆಲಾಸಿಟಿನ 0 ಇದೆ. ಸೊ ದೆರ್ ವಿಲ್ ಬಿ ನೋ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಟ್ ಚಾರ್ಜ್ ಅಂತ ಹೇಳ್ಬೋದು. ಸೊ ನೋ ಫೋರ್ಸ್ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಓಕೆ, see the next problem, what they are saying to us. ಇಲ್ಲಿ ನೋಡಿ, ಇಲ್ಲಿ a short bar magnet of magnetic moment is 0.4 joule per Tesla is placed in uniform magnetic field ಕೊಟ್ಟಿದ್ದಾರೆ ನಿಮಗೆ 0.16 ಟೆಸ್ಲಾ ಅಂತ ಅಂದ್ಬಿಟ್ಟು. ಮ್ಯಾಗ್ನೆಟಿಕ್ ಈಸ್ ಇನ್ ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂದ್ರೆ ಮೀನಿಂಗ್ ಏನಪ್ಪ, ಇಲ್ಲಿ ಮ್ಯಾಗ್ನೆಟಿಕ್ ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂದರೆ 0 ಡಿಗ್ರಿ ಅಂತ ಅರ್ಥ. ದೆನ್ ಪೊಟೆನ್ಷಿಯಲ್ ಎನರ್ಜಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. Potential energy is equals to U, which is nothing but minus mb cos theta. Is it right? Minus m ಅಂತಂದ್ರೆ 0.4, b ಅಂತಂದ್ರೆ 0.16, cos 0 ಅಂದ್ರೆ 1. So if you do this, you will get the answer as minus 16 4 64 ಅಲ್ಲಪ್ಪ, you will get 0.064 joules ಅಂತ ಬರುತ್ತೆ. Hence we can choose option A. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಫಾಲೋಯಿಂಗ್ ಫಿಗರ್ಸ್ ಶೋ ದ ಅರೇಂಜ್ಮೆಂಟ್ ಆಫ್ ಬಾರ್ ಮ್ಯಾಗ್ನೆಟ್ಸ್ ಇನ್ ಡಿಫರೆಂಟ್ ಕಾನ್ಫಿಗರೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಈಚ್ ಮ್ಯಾಗ್ನೆಟ್ ಹ್ಯಾಸ್ ಮ್ಯಾಗ್ನೆಟಿಕ್ ಡೈಪೋಲ್, ಎರಡು ಗ್ಯಾಪ್ ಇಲ್ಲ ರೀ, ಡೈಪೋಲ್ಮೆಂಟ್ M. ವಿಚ್ ಕಾನ್ಫಿಗರೇಷನ್ ಹ್ಯಾಸ್ ಹೈಯೆಸ್ಟ್ ನೆಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಪ್ಪ ಫಾರ್ಮುಲಾ ನಿಮ್ಗೆ, ಇಲ್ಲಿ m1² ಪ್ಲಸ್ m2² ಪ್ಲಸ್ 2m1 m2 ಕಾಸ್ ಟೀಟಾ. ಓಕೆನಾ? ಈ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನೋದು ಕಾಸ್ ಟೀಟಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಅಕಾರ್ಡಿಂಗ್ ಟು ದಟ್ ಇಲ್ಲಿ ನೋಡಿ, ಟೀಟಾ ಅನ್ನೋದು ನಿಮಗೆ 90 ಡಿಗ್ರಿ ಆಗಿರುತ್ತೆ. ಟೀಟಾ ವಿಲ್ ಬಿ 90 ಡಿಗ್ರಿ. ಸೊ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನೋದು ಇಟ್ ಈಸ್ ಜಸ್ಟ್ ಈಕ್ವಲ್ಸ್ ಟು m² ಪ್ಲಸ್ m² ಅಂತಂದಾಗ ಏನಪ್ಪ ಬರುತ್ತೆ ನಮ್ಗೆ, ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು √2m ಅಂತ ಬರುತ್ತೆ. ಇಲ್ಲಿ ನಿಮಗೆ ಟೀಟಾ ಅನ್ನೋದು ನಿಮಗೆ 180 ಡಿಗ್ರಿ ಆಗಿರುತ್ತೆ. ಸೊ ನೆಟ್ ಮೊಮೆಂಟ್ ಅನ್ನೋದು m ಇಟ್ ವಿಲ್ ಬಿಕಮ್ 0 ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಟೀಟಾ 30 ಡಿಗ್ರಿ ಆಗಿರೋದ್ರಿಂದ ಕಾಸ್ 30 ಅನ್ನೋದು ನಿಮಗೆ √3/2 ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲೂ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ಆನ್ಸರ್. ವೆನೆವರ್ ವಿ ಗೋ ವಿತ್ ದ ಆಪ್ಷನ್ ವಿ ಕ್ಯಾನ್ ಸೇ, ಚೆಕ್ ಮಾಡಿ ಆಪ್ಷನ್ ಸಿ ಅಲ್ಲಿ, ಅಂದರೆ ಸಿ ಅಲ್ಲಿ ನಿಮಗೆ ಓಕೆ ನೆಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅನ್ನೋದು ಮ್ಯಾಕ್ಸಿಮಮ್ ಆಗೇ ಇರುತ್ತೆ ಅಂತ ಹೇಳ್ತಾರೆ, ಇಲ್ಲ ಹೈಯೆಸ್ಟ್ ಆಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಬಹುದು. ಗೊತ್ತಾಯ್ತಲ್ಲಪ್ಪ? ದಿಸ್ ಈಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಐ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ, ನಾನು ಸಾಧ್ಯವಾದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ ರೀ? ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಅಂಟಿಲ್ ದೆನ್ ಪ್ಲೀಸ್ keep preparing for your NEET entrance examination. Okay, thank you.